For 2 years. ನೀವು ಡ್ರಗ್ಸ್ ತಗೊಂಡಿದ್ದು ನಿಜನಾ? ಇಂಡಿಯಾ ಮಾನ ಹೋಯ್ತಲ್ವಾ? ಇನ್ನಿನ್ ಮುಖ ನೋಡೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ಈ ಕೆಲಸ ಒಪ್ಕೋ, ನಿನ್ಗೆ ಒಳ್ಳೇದಾಗುತ್ತೆ. Get the fuzz and stress. Your belly up, y'all. Don't cream my jeans, y'all. Aryan, please. Aryan. Excuse me, you're holding the wrong way. Aryan. Excuse me. Aryan. I am Arya. ಅಲ್ಲಪ್ಪ, ಬೋರ್ಡ್ ಸೇರಿ ಹೇಳ್ಕೊಬಾರ್ದ, ಅದನ್ನು ಬೇರೆಯವ್ರು ಬಂದು ಹೇಳ್ಕೊಡ್ಬೇಕಾ? ಅದಿರ್ಕಟ ನಾಂದ ಆಲ್ ಇನ್ ಆಲ್ ಅಳಗರಾಜನ್. ನಿಮ್ಗೆ PA ಕಮ್ ಡ್ರೈವರ್ ಕಮ್ ಕುಕ್ ಕಮ್ ರೂಮ್ಮೇಟ್ ಕಮ್ ಯು ಆರ್ ವೆಲ್ಕಮ್. ಥ್ಯಾಂಕ್ ಯು. ಹೋಗೋಣ. ಯಸ್, ಬನ್ನಿ ಸರ್. ಇದು ಸೂಪರ್ ಸಿಟಿ, ಆನಾ ಕಾಸ್ಟ್ಲಿ ಕಂಟ್ರಿ. ಇಲ್ಲಿ ಶಾರ್ಟ್ ಸ್ಕರ್ಟ್ಸ್ ಗರ್ಲ್ಸ್ ಇದಾರೆ, ಶಾರ್ಟ್ ಸರ್ಕ್ಯೂಟ್ಸ್ ಬಾಯ್ಸ್ ಇದಾರೆ, ಟಾಲ್ ಟಾಲ್ ಟವರ್ಸ್, ಬ್ಯೂಟಿಫುಲ್ ಫ್ಲವರ್ಸ್. ಸರ್, ನೋಡೋದಕ್ಕೆ ಇದು ಅಳಗಾನ ಸಿಟಿ. ನೀನ್ ತಮಿಳಿಯನ್ನ? ಒಂಥರ ಇಂಗ್ಲಿಷ್ ತಮಿಳ್ ಕನ್ನಡಿಗ ಮಿಕ್ಸ್ಚರ್. ನಲ್ಲ ಗೆಸ್ಸಿಂಗ್. ಸರ್, ಮದರು ತಮಿಳು, ಫಾದರು ಕನ್ನಡ, ವೈಫು ಇಂಗ್ಲಿಷು, ಹುಟ್ಟಿದ್ದು ಚೆನ್ನೈ, ಬೆಳೆದಿದ್ದು ಬೆಂಗಳೂರು, ಬದುಕ್ತಿರೋದು ಫಾರಿನ್. ಸೂಪರ್ ಕಣಯ್ಯ ನೀನು. ಏನ್ ಸೂಪರ್ ಏನೋ, ನನ್ನ ಲೈಫ್ಗೆ ಐಡೆಂಟಿಟಿನೇ ಇಲ್ಲ. ಲ್ಯಾಂಗ್ವೇಜ್ ಎಲ್ಲ ಮಿಕ್ಸು, ಲೈಫ್ ಎಲ್ಲ ವೆಕ್ಸು. ಯಾಕೆ ಅಷ್ಟೊಂದು ವೆಕ್ಸ್ ಆಗ್ತೀಯ? ಎಲ್ಲ ಮನುಷ್ಯರಿಗೂ ಅವ್ರದೇ ಆದ ಐಡೆಂಟಿಟಿ ಇರುತ್ತೆ. ಸರ್, ನಿಮ್ ಧೈರ್ಯನ ಸರ್ ನನಗೆ ಇದ್ದ ಸರ್. ನಮ್ಮ ಭಾಸ್ಕರ್ Come on. ಏರಂಗ ಸರ್. Hey, yo, dudes. So what's the sin? Get the fuzz and stress. Your belly up, y'all. Don't cream my jeans, y'all. ತಲೆವಾ, ಇದೇ ನಮ್ಮ ಬಾಸ್ ಅಕಾಡೆಮಿ. ಹಲೋ, ಒಳ್ಳೆ ಹುಡುಗ. Welcome. ವೇರ್ ಇಸ್ ದ ಬಾಸ್? He's in the chamber. ನಾನ್ರಿ. All right. ಅಲ್ಲ ಮಿಸ್ಟರ್ ಆಲಿನಾಲ್, ಸ್ಪೋರ್ಟ್ಸ್ ಅಕಾಡೆಮಿ ಇದೆಯಾ? ಇಷ್ಟೊಂದು ದಪ್ಪ ಇದ್ರೆ ಬಿಡಿ. ಆಪುಡಿ ಟ್ರೇಡ್ ಸೀಕ್ರೆಟ್ ಎಲ್ಲ ನಿಂಗ ಕೇಕ ಕೂಡದು ನೋಡ್ರಂಗಪ್ಪ. ಏನಪ್ಪ ನೋಡಿರೋದು? ನೀವು ಬನ್ನಿ. ಅಪ್ಪ ನೀನ್ ಹೊಟ್ಟೆ ಗಾಡ್ ಗಿಫ್ಟ್ ನಡಿ. ಹೊಟ್ಟೆ ಬೆಳೆಸ್ಕೊಂಡ್ರೆ ಹೇಗೇನೆ. ಆಲಿನಾಲ್, ನಮ್ಮೂರಲ್ಲಿ ಮೈ ಉಜ್ಜ ಬ್ರಷ್ ಇದೆಯಲ್ಲ, ಅದ್ ನಿಮ್ ಹೇರ್ ಸ್ಟೈಲ್ ತರನೇ ಇರುತ್ತೆ. ಈ ಊರಲ್ಲಿ ನೆಲ ಉಜ್ಜಕ್ಕೂ ಯೂಸ್ ಮಾಡ್ತಾರೆ. ಬಚ್ಚಲ್ಗೂ ಅದು ಯೂಸ್ ಮಾಡ್ತೀರಾ? ರೊಂಬ ಆಚಿ. ನಡೆಯೋ ಗಡವಾ. ಬನ್ನಿ, ಇದೇ ಬಾಸ್ ಚೇಂಬರ್. ಮಿಸ್ಟರ್ ಸುರೇಂದ್ರ ಪಾಟೀಲ್. ಮೇ ಐ ಕಮ್ ಇನ್ ಸರ್? Thank you. Hello, Mr. Arya. Come in. Thank you, sir. Welcome to my academy. Once again, thank you, sir.
2 years Indian national champion and a very great coach. Mr. Arya, ನಮ್ಮ ಅಕಾಡೆಮಿಗೆ ಬಂದಿರೋದು ಹೆಮ್ಮೆ ವಿಷಯ. ಸರ್, ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ಅದು ನಿಮ್ ದೊಡ್ಡತನ ಆರ್ಯ. ನಿಮ್ಮಿಂದ ನಮ್ಮ ಅಕಾಡೆಮಿ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆರ್ಯ, ನನಗಿರೋದು ಒಂದೇ ಆಸೆ, ನನ್ನ ಅಕಾಡೆಮಿಗೆ ಗೋಲ್ಡ್ ಮೆಡಲ್ ಬರಬೇಕು. ದಾಟ್ಸ್ ಮೈ ಡ್ರೀಮ್. I'll try my best, sir. ಡೋಂಟ್ ಕಾಲ್ ಮೀ ಸರ್, ಕಾಲ್ ಮೀ ಬೈ ಮೈ ನೇಮ್ ಸುರೇಂದ್ರ ಪಾಟೀಲ್. ಓಕೆ? ಅದು ಹಾಗಲ್ಲ ಸರ್. ಮತ್ತೆ ಐ ಆಮ್ ಸಾರಿ, ನಾನು ನಿಮ್ಮನ್ನ ಬಾಸ್ ಅಂತ ಕರಿತೀನಿ. ಅದು ನಿಮ್ ಸಂತೋಷ. ನಿಮ್ ಸ್ಟೇ, ಫುಡ್ ಎಲ್ಲ ಇವರೇ ನೋಡ್ಕೋತಾರೆ. ಥ್ಯಾಂಕ್ ಯು ಬಾಸ್. ಎಕ್ಸ್ಕ್ಯೂಸ್ ಮೀ, ಇವತ್ತು ಕಾರ್ ಓಡಿಸ್ಕೊಂಡು ನಿಮ್ ತರನೇ ಒಬ್ರು ನಾನು ಕರ್ಕೊಂಬಂದ್ರು. ನೀವಿಬ್ರು ಅವಳಿ ಜವಳಿನ? ಕಮ್ ಆನ್, ಟೆಲ್ ಮೀ. ಆಕ್ಚುಲಿ ನಾ ಸೊಲ್ರಿ ಆಫೀಸ್ಗೆ ಆಫೀಸ್ ಬಾಯ್, ಬಾಸ್ಗೆ ಡ್ರೈವರ್, ಗೆಸ್ಟ್ ಹೌಸ್ಗೆ ಕುಕ್, ಪೆಂಟ್ ಹೌಸ್ಗೆ ಟಾಯ್ಲೆಟ್ ಕ್ಲೀನರ್. ಸೊ ಮೈ ನೇಮ್ ಇಸ್ ಆಲಿನ. ಅಲಗರಾಜ್, ಇನಫ್. ಆರ್ಯನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗು. ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಉನ್ನದು. ನಿನ್ ಲೈಫ್ ಹಿಸ್ಟ್ರಿ ಅಲ್ಲ, ಅಲ್ಲೇ ಕೂತ್ಕೊಂಡು ಸೊಲ್ಲು. ಓಕೆ ಆರ್ಯ? ಟುಡೇ ಯು ಟೇಕ್ ರೆಸ್ಟ್. ಥ್ಯಾಂಕ್ ಯು. ಐಲ್ ಸಿ ಯು ಟುಮಾರೋ. ಓಕೆ ಬಾಸ್. ಗುಡ್ ಲಕ್. ಥ್ಯಾಂಕ್ ಯು. ಅದೆಲ್ಲ ಕೇಳಿಸ್ಕೋಬಾರ್ದು, ಅವರಾಗೆ ಕೊಡ್ಬೇಕು. ನಡಿ. ಅಯ್ಯೋ ಮಾಡಿ ನಡಿ ಗದ್ದೆಗುಮ್ಮ. ನೀವ್ಯಾವ ಗುಮ್ಮನ? ಬನ್ರಿ, ಇದೇ ಗೆಸ್ಟ್ ಹೌಸ್. ಹೌದಾ? ಗೊತ್ತೇರಿಲ್ವಲ್ಲ. ಜೋಕು ಹಂಗೆ ತಿಳ್ಕೊ. ಬ್ಯೂಟಿಫುಲ್. ಈ ಅಂಡರ್ವೇರ್ ನಿಂದೇನಾ? ஆமா தலைவா. நாம ஒண்ணுக்குள்ள ஒண்ணு பழகிட்டோமே, க்ளோஸ். ಇದು ನೀನ್ ಹಾಕೋ, ಚೇರ್ಗೆ ಹಾಕ್ಬೇಡ. ಒಣಗ್ಲಿ ಅಂತ ಹಾಕಿದ್ದೆ. ಅದಕ್ಕೆ ಅಂತಾನೆ ಒಂದೊಂದು ಜಾಗ ಇದೆ. ரொம்ப ನೋಡ್ರಂಗಪ್ಪ. ತುಂಬಾ ಕುಡಿತೀಯ ಅಂತ ಕಾಣುತ್ತೆ. ಸಮ್ಮರ್ ಅಲ್ಲಿ ಕೋಲ್ಡ್ ಆಗ್ಲಿ ಅಂತ, ವಿಂಟರ್ ಅಲ್ಲಿ ಹೀಟ್ ಆಗ್ಲಿ ಅಂತ. ರೈನಿ ಸೀಸನ್ ಅಲ್ಲಿ 290 ಗೋವಾ ಪೆನ್ನಿ. ಜೋಕ್ ಹಂಗೆ ಅನ್ಕೊಳ್ಳಿ. ನೋಡಲ್ಲಿ ನಾಲ್, ನಿನ್ ಹೆಸರ್ಲಿ ಹಾಲ್ ಇರ್ಲಿ, ಇದ್ರಲ್ಲಿ ಹಾಲ್ಕೋ ತೆಗೆದು ಬರೀ ಹಾಲ್ ಕುಡಿ. ನಿಮ್ಗೆ ಅಭ್ಯಾಸ ಇಲ್ವಾ? ಇಲ್ಲ. இந்த நாட்டுல ಏನು ಅಭ್ಯಾಸ ಇಲ್ಲ ಅಂದ್ರೆ ரொம்ப ಕಷ್ಟ. வாங்க தலைவா. ನನಗ್ ತಾನೆ ಮುಚ್ಕೊಂಡು ನಡಿ. நீங்களே போயிட்டீங்களா? குழப்பறாங்கப்பா. பொதுவாக என் மனசு தாங்க ஒரு போட்டியில் வந்து டான்சிங்க. உண்மைய சொல்வேன், நல்லது செய்வேன், வெற்றி தலைவா. நான் அடிக்க ரெடி பண்றேன், நீங்க ஃப்ரெஷ் ஆயிட்டு பன்னி. ಆಯ್ತು ಬ್ರದರ್. ನೋ ಮೆನ್ಷನ್. Sai gola chicken but me step in the time. Upon the microphone where you make retron. ಬಿಟ್ಟು ಬಿಡು ನಿಂಗಿಲೋ ಫಿಯರೋ, ನಾವು ತೊಡತಟ್ಟಿ ನಿಲೋ ಕುಲದವರು. ಬಿಟ್ಟು ಬಿಡು ನಿಂಗಿರೋ ಫಿಯರು, ನಾವು ತೊಡತಟ್ಟಿ ನಿಲೋ ಕುಲದವರು. ಮೋಸ ನೋ ನೋ, ರೋಷ ಓ ಯೇ, ಶ್ರಮಕ್ಕೆಂದು ಜಯವಿದೆಯೋ. ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು. ಬಿಟ್ಟು ಬಿಡು ನಿಂಗಿರೋ ಫಿಯರೋ, just I can do it, yeah. ನಾವು ತೊಡೆ ತಟ್ಟಿ ನಿಲ್ಲ ಕುಲದವರು. Just I can do it, yeah. ಟೈಮ್ ವೇಸ್ಟ್ ಮಾಡದೇನೆ ಹಾರ್ಡ್ ವರ್ಕ್ ಮಾಡುವುದು ಸೀಕ್ರೆಟ್ ಆಫ್ ಸಕ್ಸೆಸ್. ಶಾರ್ಟ್ಕಟ್ ಹುಡುಕದೇನೆ
ಕಷ್ಟಪಟ್ಟು ನೀನಾಗೂ ಜಿನಿಯ ಸಾಧಿಸಲು ನರ ನರದಲ್ಲೂ ಛಲಬೇಕು, ಧೈರ್ಯ ಇರಲೇಬೇಕು ಹೊಡೆದುರುಳಿಸಲು. ಸತ್ಯಮೇವ ಜಯತೆ ಜಯತೆ ಈ ಮಂತ್ರವು ನಮ್ಮದು, ಎಂದಿಗೂ ಸೋಲದು. ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು. What can you do? You still make my blue. What can you do? You still make my blue. ನಾಡು ನುಡಿಗೆ ಎಂದು ಜೀವ ಕೊಟ್ಟವರ ನೆನೆಯಬೇಕು, ತಾಯಿ ಮಣ್ಣಿಗೆ ದ್ರೋಹ ಮಾಡೋ ಮನುಜರ ತುಳಿಯಬೇಕು. ಈ ನೆಲವು ವೀರ ಪರಂಪರೆಯಾದವರು, ಜ್ಞಾನಿ ವಿಜ್ಞಾನಿಗಳು ಜನ್ಮವಿದ್ದ ಸ್ಥಳವು. ನಮ್ಮ ಮಣ್ಣಲ್ಲಿರೋ ಕದರು ಅಪವರು ಮುಟ್ಟಲು ಗಡಗಡ. ಜಯ ಹೇ ಕನ್ನಡ, ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು. Yes, I can do it, yeah. ಗೆಲುವೆ ಗೆಲುವೆ ನಮ್ದು. Yes, I can do it, yeah. ಗೆಲುವೆ ಗೆಲುವೆ ನಮ್ದು. ಹಲೋ ಆರ್ಯ, ಅಮ್ಮ. ನೀನ್ ಸೇಫ್ ಆಗಿ ತಲುಪಿದ್ಯಾ? ಹೌದಮ್ಮ, ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೇನಮ್ಮ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಹೊಸ ಜನ, ಹೊಸ ಜಾಗ, ಎಲ್ಲ ಒಳ್ಳೇದಾಗುತ್ತೆ. ನನ್ ಬಗ್ಗೆ ನೀ ಏನು ಯೋಚನೆ ಮಾಡಬೇಡಮ್ಮ. ನಮ್ಮ ಬಾಸ್ ತುಂಬಾ ಒಳ್ಳೆಯವರು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಡೋಂಟ್ ವರಿ ಮಾಮ್. ಒಂದೇ ಎಂಡ ಸೆಮೆಲ್ಕಾರೆ ಕೊಂಚ ಪಾಲ ಊತಿ ಜ್ಯೂಸ್ ಪೋಡ್ರೆ. Good morning, all in all. ಓ ಗುಡ್ ಮಾರ್ನಿಂಗ್ ತಲೆವ್ರೆ. ಟಿಫನ್ ರೆಡಿ. ಏನ್ ಮಾಡಿದ್ಯಾ? ಬ್ರೆಡ್, ಆಮ್ಲೆಟ್, ಕಾರ್ನ್ಫ್ಲೆಕ್ಸ್, ಮಿಲ್ಕ್, ಟೇಸ್ಟ್ಗೆ ಊಟಿ ಆಪಲ್, ಓಡ್ರದು ಪರ್ಕಡ್ದು ಪಡ್ಕಡ್ದು. ಹಂಗಂದ್ರೆ ಕೋಳಿ, ಗೌಜಲಕ್ಕಿ, ಬಕೆಟ್ ಅಂದಿ. ಅದು ನೀನು ಇದೆಲ್ಲ ನಂಗೆ ಇಷ್ಟ ಅಂತ ಗೊತ್ತು ತಾನೆ. எனக்கு தெரியும் தல்லூரே தெரியும். அதனாலே சவுத் இந்தியன் டிஷ் இட்லி, ವಡಾ, ಚಟ್ನಿ, ನುಗ್ಗೆಕಾಯಿ, ಸಾಂಬಾರ್. ಬ್ಯೂಟಿಫುಲ್. ಅದು ಅಲಿನಾಲ್. ಫಾರಿನ್ ಕಂಟ್ರಿಲಿ ಇಡ್ಲಿ ನೋಡ್ತಾ ಇದ್ರೆ ನಮ್ ಇಂಡಿಯಾ ಜ್ಞಾಪಕ ಬರುತ್ತೆ. ಏನಕ್ಕೂ ಅಷ್ಟೇ ತಲ್ಲೂರೆ, ವಡೆ ನೋಡಿದ್ರೆ ನನ್ನ ಹೆಂಡತಿ ಜ್ಞಾಪಕಕ್ಕೆ ಬರ್ತಾಳೆ. ಯಾಕೆ? ನಿನ್ ಹೆಂಡತಿ ಇಂಡಿಯಾಲ್ ಇದ್ದಾಳ? ಇಲ್ಲ ತಲ್ಲೂರೆ, ಇಲ್ಲೇ ಇದ್ದಾಳೆ. ಪ್ರೆಸಿಡೆಂಟ್ ಆಫೀಸ್ ಅಲ್ಲಿ ಪೆನ್ ಪ್ಲಂಬರ್. ಕಾರ್ಕಂಬಂದ್ ಇಟ್ಕೊಂಡ್ರೆ ಆಯ್ತು. ಇಟ್ಕೊಳ್ಳೋದ? ಏನ್ ಮುರುಗ ಇದು? ಮದುವೆ ಆಗಿದ್ರು ಬ್ರಹ್ಮಚಾರಿ, ವೈಫ್ ಇದ್ರು ಏಕಾಂಗಿ. ಯಾಕೋ? ಫಸ್ಟ್ ನೈಟ್ ಅಲ್ಲಿ ನನಗೂ ಅವಳಿಗೂ ಒಂದು ಸ್ಮಾಲ್ ಕಿರಿಕು. ಅವತ್ತು ಅವ್ರ ಅಮ್ಮನ ಮನೆಗೆ ರನ್ನಿಂಗು, ಇವತ್ತವರೆಗೂ ನೋ ಇನ್ಕಮಿಂಗು. ಅಯ್ಯೋ ಪ್ಯಾದೆ, ಒಂದ್ 4 ದಿನ ರಜಾ ಹಾಕ್ಬಿಟ್ಟು ಹನಿಮೂನ್ ಕರ್ಕೊಂಡು ಹೋಗುತ್ತಾನೆ. ಅಡ್ಡ ಪಾಯಿಂಟ್ ನಂದು ಮಾರಿ ಪುಟ್ಸಿಂಗು. ಅವಳಿಗೆ ರಜಾ ಇದ್ದಾಗ ಏನಕ್ಕ ಹಾಲಿಡೇ ಇಲ್ಲ, ಏನಕ್ಕೆ ರಜಾ ಇದ್ದಾಗ ಅವಳಕ್ಕೆ ಹಾಲಿಡೇ ಇಲ್ಲ. ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ನಡ್ಕಲೇಟಲ್ಲ ಇವ್ರೆ. ಡೋಂಟ್ ವರಿ, ಸಾಂಬಾರ್ ಹಾಕು, ನಾನಿದ್ದೀನಿ. ಏನಾತಾರೆ ಇದು? ಹೇಳಿದೆ ತಪ್ಪಾಗೋಯ್ತು ಸಮಯ. ಯೋ ಯೋ, ನಾನ್ ಹೇಳಿದ್ದು ನಾನೇನಾದ್ರೂ ಪ್ಲಾನ್ ಮಾಡಿ ನಿಮ್ಮಿಬ್ಬರನ್ನು ಒಂದ್ ಮಾಡ್ತೀನಿ ಅಂತ. ಅಪ್ಪ ಕಂದ ಅರೋಗರ. ಇದು ಲಾಕರ್ ರೂಮು, It's beautiful. ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್, ಈ ಕಡೆ ಸ್ಕ್ವಾಶ್ ಕೋರ್ಟು, ಆಮೇಲೆ ಜಿಮ್ ಇದೆ, ಮುಂದೆ ಟ್ರ್ಯಾಕ್ ಇದೆ. ಅಲ್ಲಿಯ ಇದೆಲ್ಲ ಕಟ್ಟಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಲ್ಲಿಯ. ಐ ವರ್ಕ್ಡ್ ವೆರಿ ಹಾರ್ಡ್. ಇಟ್ಸ್ ಬೀನ್ ಮೈ ಡ್ರೀಮ್. ನಿಮ್ ಎಫರ್ಟ್ ಗೊತ್ತಾಗ್ತಾ ಇದೆ ಬಾಸ್. ಬ್ಯೂಟಿಫುಲ್. ನೋಡಿ ಅರೆ, 3000 ಪೀಪಲ್ ಇಲ್ಲಿ ಕೂತ್ಕೋಬೋದು. ಆಸಮ್. ಹೌ ಡು ಯು ಲೈಕ್ ಇಟ್? ನನಗೆ ತುಂಬಾ ಇಷ್ಟ ಆಯ್ತು ಬಾಸ್. ಮತ್ತೆ ಟ್ರ್ಯಾಕ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಅಥ್ಲೆಟ್ಸ್ಗೆ ಏನೇನು ಬೇಕೋ ಆ ಫೆಸಿಲಿಟೀಸ್ನ ಫುಲ್ಫಿಲ್ ಮಾಡಿದ್ದೀರಾ. ಹೌದು. ಇನ್ ಫ್ಯೂಚರ್ ಈ ಅಕಾಡೆಮಿಗೆ ಒಳ್ಳೆ ಹೆಸರು ಬರೋಕೆ ಇನ್ನೂ ಪ್ರಯತ್ನ ಪಡ್ತೀನಿ. These are my students, Arya. ಹಾಯ್ Students, this is your new coach, Mr. Arya. He's going to take care of you. Arya, ಇವರೆಲ್ಲ ನನ್ನ ಸ್ಟೂಡೆಂಟ್ಸು. ಓಕೆ ಇವ್ರುಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು, ಆರ್ಯ. ಓಕೆ ಬಾಸ್. ಓಕೆ, ಗೋಲ್ಡ್ ಮೆಡಲ್ ಮರಿಬೇಡಿ. ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಆಲ್ ದಿ ಬೆಸ್ಟ್, ಆರ್ಯ. ಥ್ಯಾಂಕ್ ಯು ಬಾಸ್. ಗುಡ್ ಲಕ್. ಥ್ಯಾಂಕ್ಸ್.
ಏಯ್ ಅದಕ್ಕೆ ಹೇಳೋದಂಸ ಡೈಲಿ ಅರ್ಲಿಯ ಬರಬೇಕು, ವಾರ್ಮ್ ಅಪ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ರನ್ ಮಾಡಬೇಕು. ಅದರ್ವೈಸ್ ಹೀಗೆ ಆಗೋದು. Okay. ಕಮ್ I'm sorry, sir. ಇಟ್ಸ್ ಓಕೆ. I'm sorry. ಇಲ್ಲ Yeah. ಆಂಕರ್ ಹತ್ರನಾ? ಇಲ್ಲ ಯಾ ಜಸ್ಟ್ ವೇಟ್. ಪುನೀತ್ ಬನ್ನಿಲಿ ಕೊಡಿ. ಆಯ್ತು ರಿಲ್ಯಾಕ್ಸ್ ಸ್ಟ್ರೆಚ್ ಮಾಡ್ತೀನಿ. ಓಕೆ ಸ್ಟ್ರೆಚ್ ಮಾಡಿ, ಇದು ಮಾಡು. ಎಸ್ ಓಕೆ, ಫೀಲಿಂಗ್ ಬೆಟರ್? ಕಮ್ ಆನ್, ಗೆಟ್ ಅಪ್, ಬಾ. Thank you, sir. On your mark. Get set. Come on. ಥ್ಯಾಂಕ್ಸ್. Keep it up, ಥ್ಯಾಂಕ್ yeah. ಯು. ಶ್ವೇತಾ ಗುಡ್. ವಾಟ್ ಏನ್ ಹೊಡೆದೆ ನೀನು? ಅವಳಿಗಿಂತ 3 ಸೆಕೆಂಡ್ ಕಮ್ಮಿ ಇದ್ದೆ. ನೀ ಇದೇ ರೀತಿ ಹೊಡೆದ್ರೆ ಗೋಲ್ಡ್ ಮೆಡಲ್ ಅಲ್ಲ, ಹಿತ್ತಾಳೆ ಮೆಡಲ್ ಸಿಗಲ್ಲ. I'm sorry, sir. ಏನ್ ಸಾರಿ? ಸೇ ದಟ್ ಯು ಆರ್ ಗೋಯಿಂಗ್ ಟು ಡೂ ಇಟ್. I'll do it, sir. ಡೋಂಟ್ ಬಿ ನರ್ವಸ್, ಬಿ ಬೋಲ್ಡ್. ಓಕೆ ಶ್ವೇತಾ, ಶ್ವೇತಾ ಎಲ್ಲಿ? ಏಯ್ ಆವ್! ತುಂಬಾ ಶೆಕೆ ಇತ್ತಲ್ಲ, ಅದಕ್ಕೆ ನೀರು ಹಾಕ್ಬಿಟ್ಟು ಹೋಗಿದೆ. ಹಲೋ. ಹಾಯ್ ಹನಿ. ನಾಳೆ ಕರೆಕ್ಟಾಗಿ 10 ಗಂಟೆಗೆ ನಮ್ಮ ಮಾಮೂಲಿ ಕಾಫಿ ಶಾಪ್ಲಿ ಮೀಟ್ ಮಾಡ್ತಾ ಇದೀವಿ. ಬರಲ್ಲ ಐ ನೋ ಬರಲ್ಲ ಬರಲ್ಲ ಅಂತ ಹೇಳ್ದೆ ತಾನೆ. ಐ ನೋ. ಐ ನೋ ಯುಲ್ ಕಮ್. ಶ್ವೇತಾ ಇನ್ನೂ ಗರಂ ಆಗಿದ್ಯಾ? ಎಕ್ಸ್ಕ್ಯೂಸ್ ಮೀ, 2 ಕೋಲ್ಡ್ ಕಾಫಿ. ನಂಗೆ ಬೇಡ. ನಾನು ಗೇಮ್ಸ್ ಇಂದ ವಿಡ್ರಾ ಮಾಡ್ತಾ ಇದ್ದೀನಿ. ಯಾಕೆ? ನಂಗೆ ಕೋಚ್ ಇಷ್ಟ ಇಲ್ಲ. ಕಿತ್ತಾಕು, ಬೇರೆ ಕೋಚ್ ಇಟ್ಕೊಳ್ಳೋಣ. ಬರೀ ಹಂಸ ಕಾಗೆ ಗುಬ್ಬಚ್ಚಿ ಮೇಲೆ ಇಂಟ್ರೆಸ್ಟ್ ಇದೆ, ನಿಜವಾದ ಟ್ಯಾಲೆಂಟ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಿಜವಾದ ಟ್ಯಾಲೆಂಟಾ? ಎಲ್ಲಿದೆ? ಹಲೋ, hey. ಎಕ್ಸ್ಕ್ಯೂಸ್ ಮೀ, ಆರ್ಯ. ಓಡಕ್ ಬರುತ್ತಾ? ಆರ್ಯ, ಇರು. ಹಲೋ, ಎಕ್ಸ್ಕ್ಯೂಸ್ ಮೀ, Come here. ಇರು ಶ್ವೇತಾ, ಎಲ್ಲರೂ ಕೇಳ್ಬಿಡೋಣ ಅನ್ಸುತ್ತೆ. ಡೋಂಟ್ ಎಂಬ್ಯಾರಸ್ ಮೀ. ನಿಜವಾದ ಟ್ಯಾಲೆಂಟ್ ನನಗೂ ಇದೆ, ಆದ್ರೆ ನೀನ್ ನೋಡಿದ್ರೆ ಹಂಸಾಗ್ ಮೆಡಲ್ ಬರುತ್ತೆ ಅಂತ ಹೇಳ್ತಾ ಇದ್ಯಾ? ಬೇಬಿ, ಸ್ಪೋರ್ಟ್ಸ್ ವುಮನ್ಗೆ ಇಷ್ಟೊಂದು ಜಲಸಿ ಒಳ್ಳೇದಲ್ಲ. ಬೇಬಿ, ಇನ್ನೊಂದು ಹುಡುಗಿನ ನನ್ ಮುಂದೆ ಹೋಗೋದು ಒಳ್ಳೇದಲ್ಲ. ಅಯ್ಯೋ ಕೇಬಿಟಿಯ, ನಾನು ಪ್ರೀತಿಸೋದು ಇಡೀ ಸ್ಟೇಡಿಯಂಗೆ ಗೊತ್ತು. ಇದೆಲ್ಲ ಒಂದು ದೊಡ್ಡ ವಿಷಯನಾ? ಶ್ವೇತಾ, ಸ್ಪೋರ್ಟ್ಸ್ ಅಲ್ಲಿ ಪಾರ್ಶಿಯಾಲಿಟಿ ಮಾಡಬಾರ್ದು. ಪ್ರತಿಯೊಬ್ಬರು ಇನ್ಸ್ಪೈರ್ ಮಾಡಬೇಕು, ಗೈಡ್ ಮಾಡಬೇಕು. ಅದೇ ಕೋಚ್ ಡ್ಯೂಟಿ. ಅದನ್ನ ಬಿಟ್ಟು ನಿನಗೆ ಸ್ಪೆಷಲ್ ಅಟೆನ್ಷನ್ ತೋರಿಸ್ತಾ ಇದ್ರೆ ನನ್ನ ಕೆಲ್ಸಕ್ಕೆ ನಾನೇ ದ್ರೋಹ ಮಾಡ್ದಾಗಲ್ವಾ? ನಿನ್ನ ಅಟೆನ್ಷನ್ ಇರಬೇಕಾದ್ದು ಇಂಥ ವಿಚಾರದಲ್ಲ, ಮೆಡಲ್ ಮೇಲೆ. ಮೆಡಲ್ ತಗೋಬೇಕನ್ನೋದು ನಿನ್ನ ಆಸೆ ಆದ್ರೆ ಅದನ್ನ ನೀನೇ ಪಡಿಬೇಕನ್ನೋದು ನನ್ ಕನಸು. ಐ ಆಮ್ ಸಾರಿ. ಕಮ್, ಲೆಟ್ಸ್ ಗೋ ಫಾರ್ ಅ ಸ್ಪಿನ್. ಶ್ವೇತಾಸ್ ವೈಟ್ ಹೌಸ್. ಹೇ ವೇಟ್ 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 ವೇಟ್, ಬಲ್ಗಾರಿಟ್ಟು ಒಳಗಡೆ ಬಾ. ಯಾಕೆ? ಅದು ಪದ್ಧತಿ. ಯಾಕೆ ಅಂತ ಕೇಳ್ಬೇಡ, ಮಾಡು. ಓಕೆ. ನಿನ್ ಕೋತಿ ಬುದ್ಧಿ ಎಲ್ಲ ಬಿಡಲ್ಲ ನೀನು. ನಾನ್ ಯಾರು? ಕೋಚ್.
ಕೋಚ್ ಯಾವಾಗ್ಲೂ ಕೋತಿ ಚೇಷ್ಟೆ ಮಾಡಿದ್ರೇನೆ ಫಸ್ಟ್ ಬರೋದು. ಓಕೆ ಮೇಕ್ ಯು ಸೆಲ್ಫ್ ಕಂಫರ್ಟಬಲ್ ಅಂತ ಕೂತ್ಕೋ, ನಾನು ಅಪ್ಪನ ಕರ್ಕೊಂಡ್ ಬರ್ತೀನಿ. ಓಕೆ ಅಲ್ಲಿ ನೋಡಿದ್ರೆ ದಪ್ಪಗಿದ್ದಾಳೆ, ಇಲ್ಲಿ ನೋಡಿದ್ರೆ ವೆಲ್ಕಮ್ ಆರ್ಯ, ಹಲೋ ಸರ್. ದ ಗ್ರೇಟ್ ಕೋಚ್. ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಲಾಟ್. ಆಕ್ಚುಲಿ ಈ ತರ ಮನೆ ಎಷ್ಟೋ ಇದೆ ನನ್ನ ಮಗಳ ಹೆಸರಲ್ಲಿ, ಆದ್ರೆ ಈ ಮನೆ ಅಂದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ. Please ಓಕೆ sit. ಶ್ವೇತಾ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾಳೆ. ಆಲ್ ಬ್ಯಾಡ್ ಥಿಂಗ್ಸ್. ರಿಯಲಿ? ನೋ Yeah, ಗುಡ್ yeah. ಥಿಂಗ್ಸ್ ಅಲ್ಲ. ನೀವು ಅವಳು ಕೋಚ್ ಆಗಿರೋದು ಅವಳ ಪುಣ್ಯ. ನನ್ನ ಮಗಳ ಗುರಿ ಗೋಲ್ಡ್ ಮೆಡಲ್, ಅದನ್ನ ಕೊಡಿಸ್ಬೇಕಾಗಿರೋದು ನೀವು. ಐ ಲವ್ ಮೈ ಕಂಟ್ರಿ. ಮೆಡಲ್ ಪಡಿಬೇಕು ಅನ್ನೋದು ಶ್ವೇತಾ ಆಸೆ ಆದ್ರೆ ಅದು ಅವಳಿಗೆ ಬರ್ಬೇಕು ಅನ್ನೋದು ನನ್ನ ಕನಸು ಸರ್. ಐ ಡೂ ಇಟ್. ಶ್ವೇತಾಗೆ ಮೆಡಲ್ ಬಂದ್ಮೇಲೆ ತಾಳಿ ಅನ್ನೋ ಮೆಡಲ್ನ ನೀವು ಕಟ್ಟಬೇಕು. ಹೌದಾರ್ಯ, ನನ್ನ ಮಗಳು ನಿಮ್ಮನ್ನ ತುಂಬಾ ಇಷ್ಟಪಟ್ಟಿದ್ದಾಳೆ. ಅವಳು ಇಷ್ಟಪಟ್ಟಿದ್ದನ್ನ ನಾನು ಯಾವತ್ತೂ ಬೇಡ ಅಂದಿಲ್ಲ. ನಿಮ್ಮನ್ನ ನಾನು ಅಳಿಯ ಅಂತ ಒಪ್ಕೊಂಡಿದ್ದೀನಿ. ನನ್ನ ಮಗಳನ್ನ ಮದುವೆ ಆಗೋರ್ಗೆ ಆಸ್ತಿ ಇರಬೇಕು, ಅಂತಸ್ತಿರ್ಬೇಕು ಅಂತ ಯೋಚಿಸೋ ಸಣ್ಣ ಮನುಷ್ಯ ನಾನಲ್ಲ. 6 ಜನರೇಷನ್ಸ್ಗೆ ಆಗೋಷ್ಟು ಆಸ್ತಿನ ಆ ದೇವರು ಕೊಟ್ಟಿದ್ದಾನೆ. ಅದನ್ನ ನನ್ನ ಮಗಳನ್ನ ಕಾಪಾಡೋಂತ ಅಳಿಯ ಆದ್ರೆ ಸಾಕು. ಡೋಂಟ್ ವರಿ ಅಪ್ಪ, ಇವ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ. ನನಗೂ ಅಷ್ಟೇ ಸರ್. 6 ಜನ್ಮಕ್ಕಾಗಷ್ಟು ಆಸ್ತಿ ಇದೆ. ನಮ್ ತಾಯಿ ನನ್ನ ತಾಯಿನ ನನಗೆಲ್ಲ. ನಾನು ನೀನು ಅಷ್ಟೇ. ಶ್ವೇತಾ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ? ನಿಮ್ಮಪ್ಪ ಅಷ್ಟು ಬೇಗ ಒಪ್ಕೊಂಡ್ಬಿಟ್ರಲ್ಲ. ಡ್ಯಾಡಿ ಕ್ಯಾರೆಕ್ಟ್ರೇ ಹಾಗೆ, ನಾನು ಏನ್ ಕೇಳಿದ್ರು ಅವ್ರಿಲ್ಲ ಅನ್ನಲ್ಲ. ನನಗೇನೋ ಡೌಟು, ಎಲ್ಲ ಕನ್ಸನ್ಸ್ತಾ ಇದೆ. ನನ್ನಂತ ಕನ್ಸಿನ ಹುಡುಗಿ ಸಿಗ್ಬೇಕಂದ್ರೆ ಇಂಥ ಕನ್ಸುಗಳೆಲ್ಲ ಕಾಮನ್. ನಿಮ್ಮಪ್ಪ ಮಾತ್ರ ಕೋಟಿ ಕೋಟಿ ಅಂತಾರೆ. ನನ್ನ ಹತ್ರ ಆಕಳಕ್ಕೊಂದು ಕೋಟು ಇಲ್ಲ. ಕಮ್ ಆನ್ ಆರ್ಯ, ಈಗೇನು ನಮ್ ಡ್ಯಾಡಿ ನೋ ಅನ್ಬೇಕು, ರೌಡಿಗಳು ನನ್ನ ಕಿಡ್ನಾಪ್ ಮಾಡ್ಬೇಕು, ನೀನು ಅವ್ರನ್ನ ಚೇಸ್ ಮಾಡ್ಬೇಕು, ಆಮೇಲೆ ನೀನು ಅವ್ರ ಕೈಕಾಲ್ ಮುರಿಬೇಕು. ಇದೆಲ್ಲ ನಮ್ ಡ್ಯಾಡಿ ನೋಡಿ ಒಪ್ಕೋಬೇಕು, ಅವಾಗ ನೀನ್ ನಂಬ್ತೀಯಲ್ಲ. ನೋಡ್ ಶ್ವೇತಾ, ನಿನ್ ಕಲ್ಪನೆ ಕತ್ತೆಲ್ಲ ಸಾಕು. ನಿಮ್ ತಂದೆ ತುಂಬಾ ಒಳ್ಳೆಯವರು, ಅವ್ರು ಹೇಳಿದ್ರೆ ನಂಬ್ಲೇಬೇಕು. ಅಂತೂ ನಮ್ ತಂದೆನ ಒಪ್ಸಿದಾಯ್ತು, ಈಗ ಬಾಕಿ ಇರೋದು ನಿಮ್ ತಾಯಿನ ಒಪ್ಸೋದು. ನಮ್ ತಾಯಿನ? ದ್ಯಾಟ್ಸ್ ಇಟ್. ನೈಸ್. ಎಕ್ಸ್ಕ್ಯೂಸ್ ಮೀ. ಎಸ್, ಕಮ್ ಇನ್. ಒಳಗಡೆನೆ ಬಂದಾಯ್ತು, ಇನ್ನೇನ್ ಕಮ್ಮಿನೋ. ಹಲೋ ಆಂಟಿ. ಹಲೋ, ಯಾರಮ್ಮ ನೀನು? ನಿಮ್ ಡಾಟರ್ ಇನ್ ಲಾ. ಡಾಟರ್ ಇಲ್ಲ? ಆಶೀರ್ವಾದ ಮಾಡಿ. ಯು ಮೀನ್ ಸೊಸೆ? ನಿಮ್ ಸೊಸೆ. ಹಾಗಾದ್ರೆ ಆರ್ಯ ನಿಮ್ ಮಗ. ಅದು ನನ್ಗೆ ಗೊತ್ತಿಲ್ವಾ? ಕೇಳಿದ್ರಿ? ಸರಿ, ಕಮ್ ಅಂಡ್ ಸಿಟ್. ಥ್ಯಾಂಕ್ ಯು. ಆಂಟಿ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಓ, ಥ್ಯಾಂಕ್ ಯು. ಅಂದಾಗೆ ಕಾಫಿ ಟೀ ಏನಾದ್ರೂ? ಕಾಫಿ ಟೀ? ಯಾ. ಬಾದಾಮಿ ಹಾಲೇ ಕೊಡ್ತೀನಿ. ಸ್ವೀಟ್. ಲೋ ಆರ್ಯ, ಬಾರೋ. ಕತ್ತು ನೋಡ್ಬೇಡ, ಬಾರೋ. ಅಮ್ಮ, ಇದೆಲ್ಲ ನಾಟಕ ನಿಂದೆ ಅಂತ ಗೊತ್ತು, ಬಾರೋ. ಕಮ್. ಅಮ್ಮ, ಯಾರಮ್ಮ ಇವರು? ಇವ್ರನ್ನೆಲ್ಲ ನೋಡ್ದಾಗಿದೆಯಲ್ಲ. ನೀವು ಸಂಜು ಬೆಟ್ಸ್ ಗೀತ ಆಕ್ಟ್ ಮಾಡಿದೀರಾ? ಲೋ 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 ಲೋ, ನೀನ್ ದೊಡ್ಡ ಆಕ್ಟರ್ ಅಂತ ನನ್ಗೂ ಗೊತ್ತು, ಅದು ಅವ್ರಿಗೂ ಗೊತ್ತು. ಅಮ್ಮ, ಇವ್ರು ನಿಜವಾಗ್ಲೂ ಯಾರು ಅಂತ ನನಗೆ ಗೊತ್ತಿಲ್ಲಮ್ಮ. ಆಕ್ಚುಲ್ ಆಗಿ ಇದು ಸ್ವಲ್ಪ ಓವರ್ ಅನಿಸ್ತಾ ಇಲ್ವಾ? ಅನಿಸ್ತಾ ಇದೆಯಾ? ಕೂತ್ಕೋ. ಏನಿವಳು ಅತ್ತೆ ಅಂತಾಳೆ, ಸೊಸೆ ಅಂತಾಳೆ, ಏನಿದು? ನೀನ್ ಓಕೆ ಅಂದ್ರೆ ಈ ಮನೆ ಸೊಸೆ, ಇಲ್ಲ ಅಂದ್ರೆ ಪಕ್ಕದ ಮನೆ ಸೊಸೆ. 2 years ಇಂದ ಲವ್ ಮಾಡ್ತಾ ಇದೀನಿ. 2.5 years. 2.5 years. 2.5 years. ವಾ, ವೆರಿ ಸ್ಟ್ರಾಂಗ್ ಲವ್. ಕಂಗ್ರಾಚುಲೇಷನ್ಸ್. Thank you, ma. ನೋಡಮ್ಮ, ನನ್ ಮಗ ನಿನ್ನನ್ನು ಒಪ್ಪಿದಾನೆ, ನಾನು ನಿನ್ನನ್ನು ಸೊಸೆ ಅಂತ ಒಪ್ಪಿದೀನಿ. ವಾವ್, ಇವ್ರಪ್ಪನ ಒಪ್ಕೊಂಡಿದಾರಮ್ಮ. ಅವರು ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ನಾವ್ ಯಾರ ಮಕ್ಳು? ಕ್ಲೈಮ್ಯಾಕ್ಸ್ ವರೆಗೂ ಬಂದ್ಬಿಟ್ಟಿದ್ದೀರಾ. ಬ್ಯಾಲೆನ್ಸ್ ಓನ್ಲಿ ಮ್ಯಾರೇಜ್. ಅಮ್ಮ, ಹಂಗಲ್ಲ ಅನ್ಬೇಡ. ಸಾಕು ಸಾಕು, ಆದಷ್ಟು ಬೇಗ ನನ್ಗೊಂದು ಮೊಮ್ಮಗನ್ ಕೊಟ್ಬಿಡಿ. ನಿಮ್ ತಂಟೆಗೆ ನಾನ್ ಬರಲ್ಲ. ಓಕೆ ಮಾ. ಏಯ್, ನಡಿ ಹೋಗೋಣ. ಎಲ್ಲಿಗೆ? ಅಮ್ಮ ಅಜ್ಜಿ ಮಾಡೋಕೆ. ಸ್ಟಾಪ್ ಇಟ್ ಆರ್ಯ, ಕಾಂಟ್ ಯು ಸೀ ಯುವರ್ ಮದರ್ಸ್ ಹಿಯರ್? ಡೋಂಟಿ ಫೆಲೋ. ಅಮ್ಮ, ನಾನು ನನಗೋಸ್ಕರ ಕೇಳ್ತಾ ಇಲ್ಲಮ್ಮ, ನಿನಗೋಸ್ಕರ ಕೇಳ್ತಾ ಇರೋದು.
தலைவா 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 ಆ, ಎಂದ ಲೋಕದಲ್ಲಿ ಇರ್ಕಿಂಗ ಎಲ್ಲಿದ್ದೀರಾ? ಎಲ್ಲಿ ಕೈ ಕೊಡಿ. ಏನ್ ಹ್ಯಾಂಡ್ ತಲೆವಾ, ನೀವು ಮುಟ್ಟಿದ ತಕ್ಷಣನೇ ನೋಡಿ ಆ ಹುಡುಗಿ ಎಷ್ಟು ಚೆನ್ನಾಗಿ ಓಡ್ತಿದ್ದಾಳೆ. ಅದು ನೀವು ಟಚ್ ಮಾಡದ್ಮೇಲೆನೆ. ಬನ್ನಿ ಬೇಗ, ಟೈಮ್ ಆಯ್ತು. ಡಯಟ್ ಚಾಟ್ ಕೊಡಬೇಕು. ಊಟ್ಲೆ ನಾಟಿ ಕೋಳಿಯೋ ಕುತ್ತು ಪರೋಟ ಏಯ್, ಬಂದಿರ್ಕೆ. ನಿನಗೆ ಬೇರೆ ಕೆಲಸ ಅಲ್ವಾ? ಈ ಕಡೆ ಬಾ, ಇನ್ನೂ ಸ್ವಲ್ಪ ಕೆಲಸ ಇದೆ. ತಿಟ್ಟಿನ ಕೆಲಸ ಆಗೋಯ್ತು. ಎಕ್ಸ್ಕ್ಯೂಸ್ ಮೈ. ಹ್ಮ್ ಕಾವ್ಯ, Hey, I'm sorry. No, I'm not. Hey! 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 Give me back, man! Hey! You want this bag? Come on, cat! Guys! Now you try picking up my bag. ತಲೆವೆ ಕಾಫಿ ಬೇಡ. ಟಿವಿ ಆನ್ ಮಾಡ್ಲಾ? ನಾನು ಹೋದ್ರೆ ಹೋಗ್ಲಿ, ಏಲಕ್ಕಿ ಹಾಕಿ ಕರ್ಬೂಜ ಜ್ಯೂಸು ಬೇಡ ಬಿಡಿ. ಯಾಕೊಂಥರ ಡಲ್ಲ ಇರ್ಕಿಂಗೋ? ಏನಿಲ್ಲ, ಇವತ್ತು ಸೈಕಲ್ ಬರ್ಬೇಕಾದ್ರೆ ಯಾರೋ ನನ್ನ ಬ್ಯಾಗ್ ಇಸ್ಕೊಳಕ್ ಟ್ರೈ ಮಾಡಿದ್ರು. ನನಗಿಲ್ಲಿ ಫ್ರೆಂಡ್ಸ್ ಇಲ್ಲ, ಎನಿಮೀಸ್ ಇಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾ ಇಲ್ಲಿ ಬರ್ತಾ ಇರೋದು. ಯಾಕೆ ಹಿಂಗಾಯ್ತು ಅಂತ ಅರ್ಥನೇ ಆಗ್ತಿಲ್ಲ. ಅಯ್ಯ, இந்த ஊர்ல இதெல்லாம் காமன்.
ಒಂಟಿಯಾಗಿ ಸಿಗಂಗಿಲ್ಲ, ಎಲ್ಲಾಮೆ ಕಿತ್ಕೊಂಡೋಗ್ತಾರೆ. ಡ್ರಗ್ ಅಡಿಕ್ಟ್ ಪಸಂಗೋ ಕಾಸಿಗೆ ಮಲ್ಡರು ಮಾಡ್ಬಿಡ್ತಾರೆ. ಓಹೋ, ಅಯ್ಯೋ, ನನ್ನೇ 2 ಸಲ ಅಟ್ಯಾಕ್ ಮಾಡ್ಬಿಟ್ಟು ಚಡ್ಡಿ ಕಿತ್ಕೊಂಡೋದ್ರು. ಅದಕ್ಕೆ ನೀನ್ ಚಡ್ಡಿ ಹಾಕದ್ ಬಿಟ್ಟು ಚೇರಿಗೆ ಹಾಕ್ತಾ ಇದೀಯಾ? ನಕ್ಕಲ್ ಅದನ್ನ ಬಿಟ್ಟಾಕೋ. ನೀನ್ ಹೆಂಡ್ತಿನ ಕರ್ಕೊಂಬಂದು ಸಂಸಾರ ಮಾಡ್ಬೇಕು ಅಂತ ಐಡಿಯಾನೇ ಇಲ್ವಾ? ಐಡಿಯಾ ಇದೆ, ಸಕ್ಸಸ್ ಆಗ್ಲಿಯೇ. ಅದ್ ಸರಿ ಅರಿನಾಲ್, ನಿನ್ ಹೆಂಡ್ತಿಗೂ ನಿನಗೂ ಏನೋ ಫಸ್ಟ್ ನೈಟ್ ಕಿರ್ಕೊ ಅಂದಲ್ಲ, ಏನದು? ಫಸ್ಟ್ ನೈಟು, ಫಸ್ಟ್ ಟೈಮು ನನ್ನ ಹೆಂಡ್ತಿನ ಪ್ರೀತಿಯಿಂದ ಒಂದ್ ಪ್ರಶ್ನೆ ಕೇಳಲ್ಲ ಅಂದೆ. ಹಾ, ಕೇಳಿ ಅಂದ್ಲು. ಪುರುಷ ಪೊಂಡಾಟಿ ಸೆಂಟ್ರಲ್ಲೇ ಗುಟ್ಟು ರಟ್ಟು ಸಿಟ್ಟು ಮಾಟ ಮಂತ್ರ ಫ್ಲಾಶ್ ಬ್ಯಾಕ್ ಒಣ್ಣು ಮೇರ್ಕ ಕೂಡದು. ಅಕಸ್ಮಾತ್ ಆಗಿದ್ರು 1 to 1 ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಡ್ಬೇಕು. ಈಗ ನಾನು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ನೀನ್ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ಬೇಕು. What, darling? ಆರ್ ಯು ವರ್ಜಿನ್? What? ಆರ್ ಯು ಅಲ್ಲ ಕಣಯ್ಯ, ಫಸ್ಟ್ ನೈಟ್ಲಿ ಹೆಂಡ್ತಿನ ಕೇಳೋ ಪ್ರಶ್ನೆನಾ ಇದು? ಏನೋ ಕನ್ಫರ್ಮೇಶನ್ ಕೇಳ್ದೆ, ಕೇಸ್ ಉಲ್ಟಾ ಆಗೋಯ್ತು. ಹಾ, ಅದಿರ್ಲಿ, உங்களுக்கு ಫ್ಯಾಮಿಲಿ ಫ್ಲಾಶ್ ಬ್ಯಾಕು ಇಲ್ವಾ? ಆರ್ಯ, ಏ ಡೋಂಟ್ ಡು ಡ್ರಾಮಾ ನಾವು. ಏನಾಯ್ತು? ಸ್ವಲ್ಪ ಟೈಮಿಂಗ್ ಸೆನ್ಸ್ ಇದೆಯಾ? ಏನಕ್ಕೆ? ನಾನು ಕೋಚ್ ಅಂತ ಮರ್ತ್ಬಿಟ್ಟಿಯಲ್ಲ. ನೀನೊಂದ್ ಕೋಚು ಬರೀ ಗ್ರೌಂಡ್ ಅಲ್ಲಿ. ಹಿಯರ್ ಯು ಆರ್ ಮೈ ಬಾಯ್ ಫ್ರೆಂಡ್. ಬಾಯ್ ಫ್ರೆಂಡಾ? ಕೂತ್ಕೊಳ್ಳಿ. ನೋಡು, ಆಕ್ಚುಲಿ ನಾನು ಮದುವೆಗೆ ಮುಂಚೆ ಯಾವ ಸಾಲ ಇಟ್ಕೊಳ್ಳಲ್ಲ, ಅದಕ್ಕೆ ಓಕೆ ಅಷ್ಟೇನಾ? ಮುಗಿತಾ ಸಾಲ? ಮತ್ತೆ ಎಷ್ಟು ಕೊಡ್ಬೇಕು? ಯು ವಾಂಟ್ ವಿತ್ ಇಂಟ್ರೆಸ್ಟ್? Yeah. ಓಕೆ. ಓಕೆ, ಸಂಗೋಣ ಬಾ. Such a stupid joke. Arya, stop it, okay? ಸಾಂಗ್ ಅಂದ ತಕ್ಷಣ ಹೋಗ್ಬೇಕಂತೀಯ ಸಾಂಗ್? ಇದೇನ್ ಸಿನಿಮಾನ? ಅಯ್ಯೋ ಅಯ್ಯೋ, ಅಪ್ಪ, ಸಾಂಗ್ ಅಂತ ಹೋಗ್ಬಿಡ್ಬೇಕು. ಏನಾಯ್ತು? ನಂಗೆ ಕೋಪ ಬಂದಿದೆ. ಅದಕ್ಕೆ ಕೋಮಾ ಬರೀ ಡ್ರಾಮಾ, ಡ್ರಾಮಾ. ಬಾ. Is telling us that there will be some 9,000 people taking part in this opening ceremony. There you see some emerging from. I heartily welcome the Sports Minister, Mr. Ayaz Ahmad, to open the National Games. I hereby declare the 43rd National Games open. Start the women's 400 meters. Please get ready. On your mark. Get set. Go.
ಥ್ಯಾಂಕ್ ಯು ಸೋ ಮಚ್. लड़का 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 धड़का 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 लड़का 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 क्या लड़का रे धड़का 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 दिल धड़का रे लड़का 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 क्या लड़का रे धड़का 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 दिल धड़का रे ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಹೈತನ ಮನಸ್ಸು ಅಂದ್ರೆ ಮುತ್ತಂತೆ ಕುಣಿಯೋಕೆ ಬಾ ನನ್ನ ಸಂಗಡ ಸಂಗಡ ಅಣ್ಣವ್ರ ಮಗ ನಾನು ಅಂಜಬೇಡ ಎಡಕ್ಕೆ ನಡಿ ಬಲಕ್ಕೆ ನಡಿ ನೆಲವ ಬಡಿ ಗಿಡಕ್ಕೆ ಹೊಡಿ ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಓ ಕನ್ನಡ ಹೈತನ ಮನಸ್ಸು ಅಂದ್ರೆ ಮುತ್ತಂತೆ ಮಂಡ್ಯ ಬಲೆ ಕಬ್ಬಿನ ಜಲ್ಲೆ ನಿನ್ನ ಮನಸ್ಸು ನಾನು ಬಲ್ಲೆ ಬೇರೆ ಎಲ್ಲಾರ್ಗೂ ಬಿಗಿ ಬೇರಾಕಿ ನೀನೇ ನನ್ನ ಗೆಲುವ ಜಾಕಿ ಅಯ್ಯ ಅಯ್ಯ ನೀನು ಸಿಕ್ಕಿ ನಾನಂತೂ ತುಂಬಾ ಲಕ್ಕಿ धड़का 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 लड़का 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 क्या लड़का रे धड़का 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 दिल धड़का रे ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಹೈತನ ಮನಸ್ಸು ಅಂದ್ರೆ ಮುತ್ತಂತೆ ನಿನ್ನ ಬಗ್ಗೆ ಗೊತ್ತು ನಂಗೆ ಉಂಟು ನಿಂಗೆ ಡಬ್ಬಲ್ ಗುಣ್ಗೆ ನೀನು ಜಿಂಪಾಟು ಧರಿಸೋ ಜಿಂಕೆ ನಾನು ನಿನ್ನ ಹಿಂದೆ ಬರುವೆ ಸುಮ್ಕೆ ಕಣ್ಣಲ್ ನನ್ನ ಸುಳ್ತಿಯಾಕೆ ಸುಟ್ಟಂಗೆ ಹನುಮಾಲಂಕೆ ಲಡ್ಕ 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 ಕ್ಯಾ ಲಡ್ಕ ರೆ ಧಡ್ಕ 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 लड़का 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 क्या लड़का रे धड़का 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 दिल धड़का रे ಕನ್ನಡ ಮಣ್ಣಿನ ಹೆಣ್ಣು ಅಂದ್ರೆ ಹೂವಂತೆ ಕನ್ನಡ ಹೈತನ ಮನಸ್ಸು ಅಂದ್ರೆ ಮುತ್ತಂತೆ ಕುಣಿಯೋಕೆ ಬಾ ನನ್ನ ಸಂಗಡ ಸಂಗಡ ಅಣ್ಣವ್ರ ಮಗ ನಾನು ಅಂಜಬೇಡ ಎಡಕ್ಕೆ ನಡಿ ಬಲಕ್ಕೆ ನಡಿ ನೆಲವ ಬಡಿ ಗಿಡಕ್ಕೆ ಹೊಡಿ ಅಣ್ಣ ಫೋನ್ ಬಂದಿತ್ತು. ಯಾರ್ದು? ಶ್ವೇತಾದು. ಶ್ವೇತಿಂದ ಏನು ವಿಷಯ? ಕಮಿಟಿ ಫೋನ್ ಮಾಡಿದ್ರಂತೆ. ಕಮಿಟಿಯಿಂದ? ಹೌದಣ್ಣ, ಅರ್ಜೆಂಟ್ ಹೋಗ್ಬೇಕಂತೆ. ಎಕ್ಸ್ಕ್ಯೂಸ್ ಮೀ.
Mr. Arya, you are a very good coach. There is not a single black mark in your career of 10 long years. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಾಟಜಿಯಿಂದ ನಿಮಗೂ ಅವಮಾನ ಆಗಿದೆ, ನಮ್ಮ ಕಮಿಟಿಗೂ ಅವಮಾನ ಆಗಿದೆ. ಡಾಕ್ಟರ್, ಪ್ಲೀಸ್. Ms. Shweta, you have been tested positive. What? Yes, for using anabolic steroids. I'm sorry. There must be some mistake. ಎಸ್, ನೀವೇ. ರಿಪೋರ್ಟ್ ಬಂದಿರೋದು ಹಾಗೆ. Arya? ಜಸ್ಟ್ ರಿಲ್ಯಾಕ್ಸ್. ನಿಮ್ಗೇನಾದ್ರೂ ಡೌಟ್ ಇದ್ರೆ ಲ್ಯಾಬ್ ರಿಪೋರ್ಟ್ ಇಲ್ಲಿದೆ, ನೀವು ನೋಡ್ಬೋದು. Reports? Arya? ಜಸ್ಟ್ ವೇಟ್, ಲೆಟ್ ಮಿ ಚೆಕ್. Arya, how can this be true? I've never ever taken drugs in my life. ನೋಡು, There must be obviously a mistake. No, you shouldn't talk like that. You shouldn't talk like that. ಹಾಗಾದ್ರೆ ನೀನ್ ನಂಬ್ತ್ಯಾ? You tell me. I just don't know. ಏನಾದ್ರೂ ಹೇಳು ಆರ್ಯ. ಒಂದು ನಿಮಿಷ ಇರು. As per the sporting ethics, what she has done is wrong. She's been banned for 2 years. Banned? ಸಿಲ್ವರ್ ಮೆಡಲ್ ಗೆದ್ದಿದ್ದ ಹಂಸಾ ಅವ್ರಿಗೆ ಶ್ವೇತಾ ಅವರ ಗೋಲ್ಡ್ ಮೆಡಲ್ನ ಕೊಡಲಾಗುತ್ತೆ. ಮಿಸ್ಟರ್ ಆರ್ಯ, ಯು ಆರ್ ಎ ಗ್ರೇಟ್ ಅಥ್ಲೀಟ್ ಅಂಡ್ ಎ ಗುಡ್ ಕೋಚ್ ಟು. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಯು ನೋ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. 2 years ಜಾಸ್ತಿ ಆಯ್ತು, ಕನ್ಸಿಡರ್ ಮಾಡಿ. ಏನ್ರಿ ಅವ್ರು ನಿಮ್ಮ ರಿಲೇಟಿವ್, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ? ಇಂಥವ್ರನ್ನ ಬರೀ 2 ವರ್ಷ ಅಲ್ಲ, ಲೈಫ್ ಲಾಂಗ್ ಬ್ಯಾನ್ ಮಾಡಬೇಕು. ಅಬ್ ಗಲತ್ ಬೋಲ್ ರಹೆ ಹೈ. Law cannot be changed. Right is right, wrong is wrong. Just relax. It's okay, carry on. ಶ್ವೇತಾ, ನನ್ನ ಮಾತು ಮಿಸ್ ಶ್ವೇತಾ, ನೀವು ಡ್ರಗ್ಸ್ ತಗೊಂಡಿದ್ದು ನಿಜನಾ? ಇಂಡಿಯಾ ಮಾನವ ಹೋಯ್ತಲ್ವಾ? ನೀವು ಡ್ರಗ್ಸ್ ತಗೊಳ್ಳಿ ಅಂತ ಯಾರು ಹೇಳಿದ್ದು? ಸರ್, ದಯವಿಟ್ಟು ರೀಕನ್ಸಿಡರ್ ಮಾಡಿ. ನಿಮ್ಗೆ ಯಾರಾದ್ರೂ ಎನ್ಮಿ ಇದ್ದಾರಾ? ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಒಂದು ಮೆಡಲ್ ಪಡಿಬೇಕು ಅಂತ ಎಷ್ಟು ಕಷ್ಟಪಡ್ತಾರೆ ಅದು ನನಗೆ ಚೆನ್ನಾಗಿ ಗೊತ್ತು ಸರ್. ಏನೋ ಮಿಸ್ಟೇಕ್ ಆಗಿದೆ ಸರ್. There is nothing much to say. The meeting is over. I do understand. You can go ahead, sir. ಶ್ವೇತಾ, ಹಾಗೆ ಮಧ್ಯದಲ್ಲಿ ಇದು ಬರಬಾರ್ದು. ಇನ್ನೇನ್ ಮಾಡ್ಬೇಕಾಗಿತ್ತು? ಅಲ್ಲಿ ನಿಂತ್ಕೊಂಡು ಇನ್ನೂ ಅವಮಾನ ಅನುಭವಿಸ್ಬೇಕಾಗಿತ್ತಾ ಅಥವಾ ಮೀಡಿಯಾಗೆ ಇಂಟರ್ವ್ಯೂ ಕೊಡ್ಬೇಕಾಗಿತ್ತಾ? We have to follow the rules, ಶ್ವೇತಾ. ರೂಲ್ಸ್? ಹಾಗಾದ್ರೆ ನೀನ್ ಅದನ್ನ ನಂಬ್ತೀಯಲ್ಲ? ಅದಕ್ಕೆ ನೀನ್ ನನ್ನ ಫೋನ್ ಕಾಲ್ಗಳನ್ನ ಎತ್ತಲಿಲ್ಲ. ಆ ಕಮಿಟಿ ಅವರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇರುವಾಗ ನೀನ್ ನನ್ನ ಪರವಾಗಿ ಒಂದ್ ಮಾತು ಕೂಡ ಹೇಳಕ್ಕಾಗ್ಲಿಲ್ಲ ಅಲ್ಲ? ಮೆಡಿಕಲ್ ಪ್ರೂವ್ ಆಗಿದೆಯಲ್ಲ? ಕೊಟ್ಟಿದ್ ನೀನೇ ತಾನೆ? ಕೊಟ್ಟಿದ್ ನಾನೇ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಇದು ನನ್ನ ಕೈ ನಂಬಕ್ ಆಗ್ತಾ ಇಲ್ಲ. ನಾನ್ ನಂಬ್ತೀನಿ. ನಂಗೆ ಚೆನ್ನಾಗ್ ಗೊತ್ತು ನಿನ್ಗೆ ಹಂಸ ಕಂಡ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಸುಮ್ನೆ ಬಾಯಿ ಬಂದಾಗ ಮಾತಾಡಬೇಡ. ಏನ್ ಬಾಯಿ ಬಂದಾಗ ಮಾತಾಡಬೇಡ? ನಿನ್ಗೆ ಅವಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ರೆ ನನ್ಗೆ ಹೇಳ್ಬೇಕಾಗಿತ್ತು. ನನ್ ಮೆಡಲ್ನ ಅವಳಿಗೆ ಬಿಟ್ಕೊಡ್ತಾ ಇದ್ದೆ. ಶ್ವೇತಾ, ಯಾರ್ದೋ ಕೋಪನ ಯಾರ ಮೇಲೆ ತಿರ್ಸ್ಕೋಬೇಡ. ಶಟ್ ಅಪ್. ನಿಂಗೆ ಹಂಸ ಇಷ್ಟ ಅಂದ್ರೆ ಐ ಡೋಂಟ್ ಕೇರ್. ಬಟ್ ನನ್ನ ಪ್ರೀತಿಸೋ ಹಾಗೆ ಯಾಕೆ ನಾಟಕ ಮಾಡ್ದೆ? ನನ್ನ ಜೀವನದಲ್ಲಿ ಯಾಕೆ ಆಟ ಆಡ್ದೆ? ನನ್ನ ಬಾಳ್ನ ಯಾಕೆ ಹಾಳು ಮಾಡ್ದೆ? ಶಟ್ ಅಪ್. ಆಟಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ನೋಡು, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್. ನನಗೆ ಈ ರೀತಿ ಚೀಪ್ ಗಿಮಿಕ್ಸ್ ಎಲ್ಲ ಗೊತ್ತಿಲ್ಲ. ನಾನು ಹಂಸನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿದ್ದಿಲ್ಲ. ಸಾಕು, ನಾನು ಕೇಳಿದ್ದು ಸಾಕು. ನಿನ್ ಕೋಚಿಂಗು ಸಾಕು. ನಿನ್ ಮುಖ ನೋಡೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಆಯ್ತು, ನೀನ್ ಹೋಗ್ಬೋದು. ಗೆಟ್ ಔಟ್.
ಆದರೆ ಯಾವ ಬೆಲೆಗೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಧೂಮ್ರಪಾನ ನಿಮಗೆ ಹಾನಿಕಾರಕ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಎನ್ನ ತಲೆವಾ ಎಕ್ಸೈಸಾ? ಇಲ್ಲ ಇಲ್ಲ ಕೂಚ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸಾ? ಇಲ್ಲ, ಸ್ವಲ್ಪ ಉಳುಕ್ಬಿಟ್ಟಿತ್ತು ಅದಕ್ಕೆ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ತಗೊಳ್ಳಿ, ಕಾಫಿ ಕುಡೀರಿ. ಉಳ್ಕೋ ತರ ಏನ್ ಕೆಲಸ ಮಾಡಿದ್ರಿ? ಅದು ಗಾಡಿ ಓಡ್ಕೊಂಡ್ ಬರ್ಬೇಕಾದ್ರೆ ಮಧ್ಯೆ ಒಂದ್ ಗಾಡಿ ಅಡ್ಡ ಬಂದ್ಬಿಡ್ತು. ಅದನ್ನ ಕಂಟ್ರೋಲ್ ಮಾಡಕ್ ಹೋಗಿ ಸ್ಟೇರಿಂಗ್ ಸ್ವಲ್ಪ ಲೆಫ್ಟ್ ತಿರ್ಸ್ನಲ್ಲ, ಅದ್ರಲ್ಲಿ ಸ್ವಲ್ಪ ಕತ್ತು ಕೈ. ಅಯ್ಯೋ, ಬನ್ನಿ ಹಾಸ್ಪಿಟ್ಲ್ ಹೋಗೋಣ. ಅಷ್ಟೆಲ್ಲ ಸೀನ್ ಇಲ್ಲ, 1 hour ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅಯ್ಯೋ, ಆವತ್ ನೋಡಿದ್ರೆ ಸೈಕಲ್ ಇನ್ಸಿಡೆಂಟ್ ಅಂತೀರಾ, ಇವತ್ ನೋಡಿದ್ರೆ ಕಾರ್ ಆಕ್ಸಿಡೆಂಟ್ ಅಂತೀರಾ. ಯಾಕೋ ನಿಮ್ ಹಣೆ ಬರನೇ ಸರಿಗಿಲ್ಲ ತಲುವ್ರೆ. ಆಲ್ ಇನ್ ಆಲ್ ಹಣೆ ಬರೋದಲ್ಲಿ ಇದೆಲ್ಲ ಇದ್ರೇನೆ ಜೀವನ. ಇವಾಗ ನಿನ್ನ ಹಣೆ ಬರ ತಗೋ, ನೀನ್ ಹೆಂಡ್ತಿದ್ರೆ ನಿನ್ ಪ್ರಾಬ್ಲಮ್. ನಾನು ಹೆಂಡ್ತಿದಲ್ಲ, ಹೆಂಗ ಮಾಮಿಯಾರ್ದು ಪ್ರಾಬ್ಲಮ್. ಇದ್ಯಾವ್ದು ಹೊಸ್ತು? ಅದ್ದ ಪ್ರೆಸ್. ನನ್ನ ಹೆಂಡ್ತಿಗೆ ನೀನು ಪಕ್ಕಾ ವರ್ಜಿನು ಅಂತ ಹೇಳಿ ಫಸ್ಟ್ ನೈಟ್ಗೆ ಒಪ್ಪಿಸ್ದೆ. ಎಲ್ಲ ಆಯ್ತಾ? ಅದೇ ಆಗ್ಲಿಲ್ಲ. ನಮ್ಮ ಅತ್ತೆಗೆ ಅವ್ರ ಮನೇಲೆ ಫಸ್ಟ್ ನೈಟ್ ಮಾಡ್ಬೇಕು ಅಂತ ಅಡ್ಡ ಹಿಡಿದ್ಬಿಟ್ರು. ಆವತ್ ನೈಟು ನನ್ನ ಹೆಂಡತಿಗೆ ವೇಟಿಂಗು, ಕರೆಂಟ್ ಹೋಯ್ತು, ಬಾಗಿಲು ಓಪನ್ ಆಯ್ತು. ನಾನು ಓಡೋಗಿ 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 ಕೊಟ್ಟೆ ನೋಡಿ ಒಂದು ಸ್ಲಿಟ್ಟು ಬಿದ್ದೆ ಬೆಡ್ ಮೇಲೆ ಜಾಮ್ ಆಗಿ. ಹಸ್ಬೆಂಡ್ ಡಾರ್ಲಿಂಗ್, ಅಲಗ್ರಾಜ್, ಕರೆಂಟ್ ಬಂದ್ಬಿಡ್ತು. ಪಾತ ಮಮ್ಮಿ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಮತ್ತೆ ಅಯ್ಯೋ, ಮದರ್ ಇನ್ ಲಾ, ಸಾರಿ, ವೆರಿ 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 ಸಾರಿ, ಸಾರಿ ಟು ಸಾರಿ ಡಾಟರ್, ಕರೆಂಟ್ ಹೋಗ್ಬಿಟ್ಟಿತ್ತು. ಕ್ಯಾಂಡಲ್ ತರೋಣ ಅಂತ ಐ ಕೇಮ್ ಟು ಹಿಸ್ ರೂಮ್, ಯು ನೋ. He hugged me. He kissed me. Oh my God! ಯಾಕ್ ಮಮ್ಮಿ ನೀನ್ ಕಿರ್ಚಲಿಲ್ಲ? ಹೇಗೆ ಕಿರ್ಚಕ್ಕಾಗುತ್ತೆ? ನನ್ನ ಬಾಯಿನ ಅವ್ರ ಬಾಯಿಂದ ಲಾಕ್ ಮಾಡ್ಬಿಟ್ಟಿದ್ರು. Oh God! It was so hot, you know. ಡುಮ್ಮಿ, ನಾನು ಏನ್ ಮಾಡ್ಲಿ? ಒಂದೇ ಹೈಟು, ಒಂದೇ ವೆಯ್ಟು, ಒಂದೇ ಕಲರ್, ಇಬ್ರು ನ್ಯಾಷನಲ್ ಹೈವೇ ಇದ್ದಂಗಿದ್ರ. ಕತ್ಲು ಬೇರೆ, ಎಮೋಷನಲ್ ಗೊತ್ತಾಗಿಲ್ಲ, ತಪ್ಕೊಂಡು ಕಿಸ್ ಕೊಟ್ಬಿಟ್ಟೆ. ನಿಮ್ಮ ಮಮ್ಮಿಗೆ ಹೆಂಗೂ ಪುರ್ಸ ಇಲ್ವಲ್ಲ? ನಿಮ್ಮಿಬ್ರಿಗೂ ನಾನೇ ಗಂಡ ಆಗ್ಬಿಡ್ತೀನಿ. ಡಬಲ್ ಧಮಾಕ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಓ, ಈಟಿಗೆ ಬಂದ್ಬಿಟ್ರು, ಒಳ್ಳೆ ಮೈಲೇಜು. ಅಯ್ಯೋ ಅಮ್ಮ. ಅಲ್ಲ ಕಣೋ ಕತ್ತೆ, ಹೆಂಡತಿಗೂ ಅತ್ತೆಗೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ವಾ? ಇದೇ ಮಾತು, ಇದೇ ತರ ನನ್ನ ಹೆಂಡತಿ ನನ್ನ ಬೈದು ಉಗಿದು ಮನೆಯಿಂದ ಆಚೆ ಹಾಕ್ಬಿಟ್ಲು. ಒಂದು ಹಾಡು ಮೆಲ್ಲ ತೇಲಿ ಬಂತು, ಸಾಲು ಸಾಲು ಪ್ರೀತಿ ಹೊತ್ತು ತಂತು. ಗೆಳತಿಯ ನನ್ನಲ್ಲಿ ಇದೇನೋ ಹೊಸ ಆಲಾಪ, ಕಣ್ಣಲ್ಲೇ ಶುರು ಈ ಸಿಹಿ ಸಲ್ಲಾಪ. ಓ ಮೈ ಲವ್, ಓ ಮೈ ಲವ್.
ಒಂದು ಹಾಡು ಮೆಲ್ಲ ತೇಲಿ ಬಂತು, ಸಾಲು ಸಾಲು ಪ್ರೀತಿ ಹೊತ್ತು ತಂತು. ನಂಗಂತೂ ಈಗೀಗ ನೀ ಮುಂದೆ ಬಂದಾಗ ಆಗೋದು ಸೂರ್ಯೋದಯ. ಆಗತ್ತೆ ಆಗಾಗ ನೀನೊಮ್ಮೆ ನಕ್ಕಾಗ ಹಗಲಲ್ಲೂ ಚಂದ್ರೋದಯ. ಈ ಬಾಳು ಚಂದ ನಿನ್ನಿಂದ, ನಿನ್ನ ಸಂಗ ಬೇಕು ಸದಾ. ಓ ನನ್ನ ಗೆಳತಿಯೇ, ಓ ಮೈ ಲವ್, ಓ ಬೇಬಿ, ಓ ಮೈ ಲವ್. ಒಂದು ಹಾಡು ಮೆಲ್ಲ ತೇಲಿ ಬಂತು, ಸಾಲು ಸಾಲು ಪ್ರೀತಿ ಹೊತ್ತು ತಂತು. Wow, look there. ನೀ ಹೋಗೋ ದಾರಿಲಿ ನಾನಾಗಿ ತಂಗಾಳಿ, ಈ ನಿನ್ನ ಮೈ ಸೋಕುವೆ. ಹೋದಲ್ಲಿ ಬಂದಲ್ಲಿ ಕಣ್ಣಿಟ್ಟು ಕಣ್ಣಲ್ಲಿ ನಿನ್ನನ್ನು ನಾ ಕಾಯುವೆ. ಸಂತೋಷ ಒಂದೇ ಬೇಕಿಲ್ಲ, ಪಾಲು ನೀಡು ನೋವಲ್ಲಿಯೂ. ಓ ನನ್ನ ಗೆಳೆಯನೇ, ಓ ಮೈ ಲವ್, ಓ ಮೈ ಲವ್. ಒಂದು ಹಾಡು ಮೆಲ್ಲ ತೇಲಿ ಬಂತು, ಸಾಲು ಸಾಲು ಪ್ರೀತಿ ಹೊತ್ತು ತಂತು. ಛೇ, ಸಿಕ್. ಆರ್ಯ, ಗೇಮಲ್ಲಿ ಗೆಲ್ಬೇಕು ಅಂದ್ರೆ ಗುರಿ ಇರಬೇಕು. ಗುರಿ ಮುಟ್ಬೇಕಾದ್ರೆ ಕಾನ್ಫಿಡೆನ್ಸ್ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ನಿಮ್ಮಲ್ಲಿ ಎರಡು ಕಾಣ್ತಾ ಇಲ್ಲ. ವಾಟ್ ಹ್ಯಾಪನ್? ನಥಿಂಗ್ ಸರ್. ನಿಮ್ಮ ಫೇಸಲ್ಲಿ ಏನೋ ಡಿಸ್ಟರ್ಬೆನ್ಸ್ ಕಾಣ್ತಾ ಇದೆ ಆರ್ಯ. ಎನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ. ಪ್ರಾಕ್ಟೀಸ್ ತಪ್ಪೋಗಿತ್ತು, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಎನಿವೇ, ನಿಮ್ಮ ಹೆಲ್ತ್ ಹೇಗಿದೆ? ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು. ನೌ ಐ ಆಮ್ ಓಕೆ. ಸ್ಟಮಕ್ ಅಪ್ಸೆಟ್ ಅಂದ್ರೆ ಫುಡ್ ಪ್ರಾಬ್ಲಮ್. ಫುಡ್ ಪ್ರಾಬ್ಲಮ್ ಅಂದ್ರೆ ಆಲೆಲ್ಲ ನೇನೋ ಮಾಡಿರ್ತಾನೆ. ಯು ಡೂ ಒನ್ ಥಿಂಗ್, ಯು ಕಮ್ ವಿತ್ ಮೀ. ಎಲ್ಲಿಗೆ? ನನ್ನ ಮನೆಗಪ್ಪ. ಯು ಗೆಟ್ ಫ್ಯಾಂಟಾಸ್ಟಿಕ್ ಫುಡ್ ಇನ್ ಮೈ ಹೌಸ್. ಸರ್ ಪ್ಲೀಸ್ ಬೇಡ, ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಆರ್ಯ, ಡೋಂಟ್ ಬಿ ಸಿಲಿ. ಯು ಆರ್ ಮೈ ಗೆಸ್ಟ್. ಯು ಲೈಕ್ ಮೈ ಬ್ರದರ್. ಕಮ್ ಆನ್. Come on. Yes, sir. Hi. Hi.
ಯಾಕೆ ಗಾಬರಿಯಾಗಿ ನೋಡ್ತಾ ಇದೀಯ? ದಿಸ್ ಇಸ್ ಆರ್ಯ, ವೆರಿ ಫೇಮಸ್ ಕೋಚ್. ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಿದ್ದಾರೆ. ನಿಮ್ಮೂರ್ನವ್ರೆ. ದಟ್ಸ್ ಮೈ ವೈಫ್ ಶ್ವೇತಾ. ನಮಸ್ಕಾರ. ಕಮಾರ್ಯ, ಆಲ್ ಇನ್ ಆಲ್ ಅಲಗರಾಜು ಹಾಳು ಮೂಳು ತಿನ್ಸ್ಬಿಟ್ಟು ಇವ್ರ ಹೊಟ್ಟೆ ಹಾಳು ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಫೇವ್ರೆಟ್ ಮುದ್ದೆ, ಬಸ್ಸಾರು, ಸೊಪ್ಪಿನ ಪಲ್ಯ, ಉಪ್ಪಿನಕಾಯಿ ತಿನ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಎಲ್ಲ ರೆಡಿ ಇದೆ ತಾನೆ? ನೀನ್ ಕೈ ರುಚಿ ತಿಂದು ಇವ್ರ ಫ್ಲಾಟ್ ಆಗ್ಬಿಡ್ಬೇಕು. ಓಕೆ ಬಾಸ್. ಪ್ಲೀಸ್ ಸ್ಟಾರ್ಟ್ ಆರ್ಯ. ಡ್ಯಾಡಿ ಹೇ, ಏನಾಗ್ ನೋಡ್ತಾ ಇದ್ದೀರಾ? ದಿಸ್ ಇಸ್ ಮೈ ಡಾಟರ್. ಹೂಸ್ ದಿಸ್ ಅಂಕಲ್? ದಿಸ್ ಅಂಕಲ್, ಅವ್ರ ಹೆಸರು ಆರ್ಯ. ನಮ್ಮ ಅಕಾಡೆಮಿಯಲ್ಲಿ ಕೋಚ್ ಆಗಿದ್ದಾರೆ. ಹಾಯ್ ಅಂಕಲ್. ಹಾಯ್. ಇಲ್ಬಾ. ವಾವ್, ವಾಟ್ ಅ ಬ್ಯೂಟಿಫುಲ್ ಡಾಲ್ ಇಸ್ ದಿಸ್. ವಾಟ್ಸ್ ಯರ್ ನೇಮ್? ಗೌರಿ ಸುರೇಂದ್ರ ಪಾಟೀಲ್. ಗೌರಿ ಸುರೇಂದ್ರ ಪಾಟೀಲ್. ವಾಹ್, ವಿದೇಶಕ್ಕೆ ಬಂದ್ರು ಎಂತ ಟ್ರೆಡಿಷನ್. ಹ್ಯಾಟ್ಸ್ ಆಫ್ ಟು ಯು ಸರ್. ನನಗೆ ನನ್ನ ದೇಶ, ಭಾಷೆ, ಕಲ್ಚರ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳ ಹೆಸರು ಗೌರಿ ಅಂತ ಇಟ್ಟಿದ್ದೀನಿ. ತಗೋ. ಆರ್ಯ, ಹೇಗಿದೆ ಊಟ? ತುಂಬಾ ಚೆನ್ನಾಗಿದೆ. ಮನ್ಸು ಚೆನ್ನಾಗಿರೋ ಕೈಯಲ್ಲಿ ಅಡುಗೆ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳ್ತಾ ಇರ್ತಾರೆ. ನನ್ನ ಹೆಂಡತಿ ಮನಸ್ಸು 24 ಕ್ಯಾರೆಟ್ ಗೋಲ್ಡ್. ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಹೋಗ್ಲಿದ್ ಸಾಕು, ಊಟ ಮಾಡಿ. ಆರ್ಯ, ಮನ್ಸೇನೋ ಗೋಲ್ಡ್, ಆದ್ರೆ ಮೂಗಿನ ತುದಿಯಲ್ಲೇ ಕೋಪ. ಒಂದೊಂದ್ಸಲ ಅವಳೇನ್ ಡಿಸಿಷನ್ ತಗೋತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಶ್ವೇತಾ, ಆರ್ಯ ಹೊಡ್ತಾ ಇದಾರೆ. ಓಕೆ, ಹೊರಗ್ ಬಾಮ್ಮ. ಪರವಾಗಿಲ್ಲ, ನಾನು ಥ್ಯಾಂಕ್ ಯು ಮೇಡಮ್. ಊಟ ಚೆನ್ನಾಗಿತ್ತು. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಬರ್ತೀನಿ. ಸಿ ಯು ಬಾಸ್. ಅಂಕಲ್, ಹಾ, ಮತ್ತೆ ಯಾವಾಗ ಬರ್ತೀರಾ? ಯಾವಾಗ ಯಾಕಮ್ಮ, ಆಗಾಗ ಬರ್ತಾ ಇರ್ತೀನಿ. ಬಾಯ್ ಪುಟ್ಟ. ಬಾಯ್ ಅಂಕಲ್. ಉಸಿರೇ ಆಡದೆ ಕುಳಿತರೆ ಬದುಕಲು ಸಾಧ್ಯವೇ? ಪ್ರೀತಿ ನೀಡಲು ಮರೆತರೆ ಬದುಕಿದು ವ್ಯರ್ಥವೇ? ಯಾರಾದರೇನು ನೀ ಪ್ರೀತಿಸು, ಕೂಗಿಟ್ಟರೆ ಕೈ ಜೋಡಿಸು, ತ್ಯಾಗವೇ ಜೀವನ. ನಿನ್ನೆ ಮರೆತರೆ ಸಿಕ್ಕದು ಅರ್ಥವು ಬಾಳಿಗೆ. ಶ್ವೇತಾ, ಏನಾಯ್ತು ನಿನಗೆ? ಏನಿಲ್ಲ. ಐ ಯು ಫೀಲಿಂಗ್ ಓಕೆ? ನಂಗೆ ಸ್ವಲ್ಪ ತಲೆನೋವಿದೆ. ಡಾಕ್ಟರ್ ಕರ್ಸ್ಲಾ? ಇಲ್ಲ, ಪರವಾಗಿಲ್ಲ, ನಾನು ರೆಸ್ಟ್ ತಗೋತೀನಿ. ಹೃದಯದಿಂದ ಮೂಡುವ ಪ್ರೀತಿ ಅಲೆಯು ಹರಿಯಲಿ, ಸ್ನೇಹದಿಂದ ಸಾಗುವ ಮನದ ಒಳಗೆ ಬೆಳಕು ಚೆಲ್ಲಿ, ಕಣ್ಣೊರೆಸಿ ಕೇಳುವುದೇ ಪ್ರೀತಿ, ನೋವಲ್ಲು ನಗಿಸುವುದೇ ಪ್ರೀತಿ, ಸತ್ತರೋ ಸಾಯದು ಈ ಪ್ರೀತಿ, ತಾಯಿ ಮಡಿಲ ಪ್ರೀತಿ. ಪ್ರಾಣವು ದೈವಿಕ, ದೇಹಕ್ಕೆ ನಾವಿಕ, ದೇವರ ಸೇವಕ, ಆದರೆ ಸಾರ್ಥಕ. ಹಲೋ. ಬಾಸ್, ಹೇಳಿ ಬಾಸ್. ನಾನು ನಿಮ್ಮ ಹತ್ರ ಒಂದು ಹೆಲ್ಪ್ ಕೇಳ್ಬೋದಾ?
ಪ್ಲೀಸ್ ಟೆಲ್ ಮಿ ಬಾಸ್. ನಾನು ಅರ್ಜೆಂಟಾಗಿ ಬಿಸ್ನೆಸ್ ಡಿನ್ನರ್ಗೆ ಹೋಗ್ಬೇಕು. ಶ್ವೇತಾನು ಹೆಲ್ತ್ ಅಪ್ಸೆಟ್ ಆಗಿ ಮನೇಲಿದ್ದಾಳೆ. ಬರೋದು ಲೇಟ್ ಆಗುತ್ತೆ. ಕ್ಯಾನ್ ಯು ಪ್ಲೀಸ್ ಪಿಕಪ್ ಗೌರಿ ಫ್ರಮ್ ಸ್ಕೂಲ್ ಆ್ಯಂಡ್ ಡ್ರಾಪ್ ಅ ಹೋಮ್? ಏನ್ ಬಾಸ್, ನೀವು ರಿಕ್ವೆಸ್ಟ್ ಮಾಡ್ಬೇಕಾ? ಆರ್ಡರ್ ಮೈ. ಪರ್ಸ್ನಲ್ ಕೆಲಸ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಅಷ್ಟೇ, ನನ್ನ ಹೊರಡೋನ್ ಮಾಡಬೇಡಿ. ಥ್ಯಾಂಕ್ ಯು ಆರ್ಯ. ವೆಲ್ಕಮ್. ಬಾಸ್ ಮಗುನ ಸ್ಕೂಲಿಂದ ಕರ್ಕೊಂಬರ್ಕ್ ಹೇಳಿದ್ರು, ಅದಕ್ಕೆ ನಾನೇ ಕರ್ಕೊಂಬಂದೆ. ಮರೆತರೆ ಸಿಕ್ಕದು ಅರ್ಥವು ಬಾಳಿಗೆ, ಎಷ್ಟೇ ಇದ್ದರೂ ಕೊನೆಯಲ್ಲಿ ಹೋಗುವೆ ಮಣ್ಣಿಗೆ. Stay back. Just get lost. Hello, Surendra Patil here. This is a call from Fortis, Singapore. Yes. Your friend Mr. Arya has been admitted here. What? Yeah, looks like an accident. He's got a head injury, might be a fracture. Oh my God. Nothing to worry, you can please come over. I'll be there.
Relax. Yeah, okay. ಥ್ಯಾಂಕ್ ಯು. ಆರ್ಯ ಬಾಸ್ ರಿಲ್ಯಾಕ್ಸ್. ಡಾಕ್ಟರ್ ಹೇಳಿದ್ರು ಆಂಕಲ್ ಫ್ರಾಕ್ಚರ್ ಆಗಿದೆ ಅಂತ. ವಾಟ್ ಹ್ಯಾಪನ್? ಗೊತ್ತಿಲ್ಲ, ಯಾರೋ 4 ಜನ ಅಟ್ಯಾಕ್ ಮಾಡಿದ್ರು, ಜಗಳ ಆಯ್ತು, ಅದರಲ್ಲಿ ಕಾಲು ಕೆಟ್ಬಿತ್ತು. ಇಲ್ಲಿ ಯಾರ ಅಟ್ಯಾಕ್? ಬಾಸ್ ನೀವೇನು ವರಿ ಮಾಡ್ಕೋಬೇಡಿ, ಐಲ್ ಬಿ ಆಲ್ ರೈಟ್. ಓಕೆ, ಎನಿವೆ ಡಾಕ್ಟ್ರು ಮನೆಗೆ ಹೋಗ್ಬೋದು ಅಂದಿದ್ದಾರೆ. ನಮ್ಮ ಮನೆಗೆ ಹೋಗೋಣ. ಹೋಮ್ ಅಟ್ಮಾಸ್ಫಿಯರ್ ಇಸ್ ಗುಡ್ ಫಾರ್ ಯು ಆರ್ಯ. ಬೇಡ ಬಾಸ್, ಪಾಪ ಆಲಿನೋಳು ಚೆನ್ನಾಗಿ ನೋಡ್ಕೊತಿದ್ದೇನೆ. ನಾನು ಗೆಸ್ಟ್ ಹೌಸ್ ರೆಸ್ಟ್ ತಗೋತೀನಿ. ಆರ್ಯ ಡೋಂಟ್ ಬಿ ಸಿಲಿ ಆರ್ಯ. ಪ್ಲೀಸ್ ದಯವಿಟ್ಟು. ಓಕೆ, ನಿಮ್ಮಿಷ್ಟ. ಥ್ಯಾಂಕ್ ಯು. Yeah, take care. Slowly. Okay. Hey, it's okay ಆರ್ಯ, ರಿಲ್ಯಾಕ್ಸ್. ಆರ್ಯ, ಆಂಕಲ್ ಫ್ರಾಕ್ಚರ್ ಆಗಿರೋದ್ರಿಂದ ರೆಸ್ಟ್ ಇಸ್ ದ ಮಸ್ಟ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿವರೆಗೂ ನೀವು ಅಕಾಡೆಮಿ ಕಡೆ ಬರೋದು ಬೇಡ. ಐ ವಿಲ್ ಮ್ಯಾನೇಜ್. ನನ್ನಿಂದ ನಿಮ್ಗೆ ಎಷ್ಟು ತೊಂದರೆ? ಆರ್ಯ, ತೊಂದರೆ ಎಲ್ಲಿಂದ ಬಂತು? ಯು ಆರ್ ಮೈ ಗೆಸ್ಟ್. ನಿಮ್ಮನ್ನ ಸೇಫ್ ಆಗಿ ನೋಡ್ಕೊಳ್ಳೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ಸ್ ಲಾಟ್ ಬಾಸ್. ಓಕೆ, ಮೊದಲಳಿ ಅವ್ರ ಮದರ್ಗೆ ಏನಾದರೂ ಮೆಸೇಜ್ ಕೊಡ್ಬೇಕಾ? ಬೇಡ. ಅವ್ರ ತಾಯಿಗೆ ವಯಸ್ಸಾಗಿದೆ, 1000 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರಿಗೆ ಸುಮ್ಮನೆ ಏನಕ್ಕೆ ಟೆನ್ಷನ್ ಕೊಡೋದು? ನಾವೇನು ನೋಡ್ಕೊಳ್ಳೋಣ. ಕರೆಕ್ಟಾಗಿ ಹೇಳಿದ್ರಿ ಮೊದಲಾಳಿ. ತಗ್ಲಾಕೊಂಡೆ ನಾನು ಏನ್ ತಗ್ಲಾಕಂಡೆ? ಹೆಣ್ತಿನ್ ಬಿಟ್ಟು ಬೇರೆ ಯಾರು ಕೇಳೋದು ತಗೊಳಕಂಡ? ನಾನು ಅದಕ್ಕೆಲ್ಲ ಹೋಗಲ್ಲ ತಲೆವಾ. ನೆನ್ನೆವರೆಗೂ 100% ವರ್ಜಿನ್. ಇವತ್ತು ಅಷ್ಟೇ. ಯಾಕೋ? ಅದನ್ನ ಮಾತ್ರ ಕೇಳ್ಬೇಡಿ. ಅದನ್ನ ನೆನ್ಸ್ಕೊಂಡು ಲೀಟರ್ ಗಟ್ಲೆ ಸುರಿಸ್ಬಿಟ್ಟಿದೀನಿ. ಏನ? ಕಣ್ಣೀರ್ನ. ಮತ್ತೆ ಟ್ರೈ ಮಾಡ್ಬೇಕಾಗಿತ್ತು. ಟ್ರೈ ಮಾಡದೆ ಇರೋಕ್ಕಾಗುತ್ತಾ? ಮನೆ ವಾಸ್ತು ಸರಿಗಿಲ್ಲ ಅಂತೇಳಿ ಒಂದು ಲಾಡ್ಜ್ ಅಲ್ಲಿ ಸ್ವೀಟ್ ರೂಮ್ ನ ಬುಕ್ ಮಾಡಿ ಗ್ರ್ಯಾಂಡ್ ಆಗಿ ಫಸ್ಟ್ ನೈಟ್ ನ ಅರೇಂಜ್ ಮಾಡಿದೆ. ಇನ್ನೇನ್ ನನ್ನ ಹೆಂಡತಿನ ತಪ್ಕೊಬೇಕು ಅನ್ನೋಷ್ಟ್ರಲ್ಲಿ ಫೋನ್ ರಿಂಗಿಂಗ್ ಯಾರ್? ನಿಮ್ಮಮ್ಮ ಹೊಟ್ಟೆ ಊರಿಗೆ ಫೋನ್ ಮಾಡ್ತಿದ್ದಾಳೆ. No, leave me. You should receive it, no? Please receive it. ಅಲ್ಲ ಯಾರಡಿ? உங்க அம்மா பேசுறேன்டா. எங்க அம்மாவே இல்ல. அம்மா என்னம்மா? உங்க அப்பா சாராய் அடிச்சு செத்து நாசமா போயிட்டான்டா. சாராய் சாப்பிட்டானா? என்னம்மா? எங்க அப்பா சாராய் சாப்பிட்டு செத்துட்டானா? ஐயோ அப்பா! எப்படி செத்து போட்டானு சொல்லு. பேதி அடிச்சு போயிட்டா. பேதி அடிச்சு செத்து போட்டானா? எப்படி எல்லாம் இது எங்க அப்பா சாராய குடிக்கினே மீன் குழம்புல சாப்பிட்டுக்கினே நல்லாவே இது எங்க அப்பா சாராய குடிச்சுட்டு அநியாயமா போயிட்டே. செருப்பால அடிக்கிறேன், செருப்பால. எங்க அப்பா செத்து போயிட்டாரு. அப்பா செத்து போயிட்டா எங்க அப்பா. ಯೋ, ಹೆಣ್ತಿನ್ ಬಿಟ್ಟು ಓಡೋದ್ಯಾ? ಅಯ್ಯ ಪೋಂಗ ತಲುರೆ, ಇದು ಫಾರಿನು. ಹೆಂಡತಿ ಬರ್ತಾಳೆ ಹೋಗ್ತಾಳೆ, ಪ್ರಾಣ ಹೋದ್ರೆ ಬರ್ತದ? ಕೂಸುಣಿಕ ಪಲ್ಯ ಪಂಡ್ರೆ ಇರಂಗ. ಯಮ್ಮಿ ಯಮ್ಮಿ ಹಾಲು ಬೇಗ ಕುಡಿ. ಗುಡ್ ಗರ್ಲ್. ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ ಗೌರಿ? ಬೇಗ ಮಲ್ಕೋಬೇಕಾಯ್ತಾ? ಅವ್ರ ಮನೇಲಿಲ್ಲ. ನನಗೆ ಗೊತ್ತು. ಮತ್ತೆ ಏನಕ್ಕೆ ಬಂದ್ರಿ ಇಷ್ಟೊತ್ತಲ್ಲಿ? ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಆದ್ರೆ ನಿಮ್ ಜೊತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಆದ್ರೆ ನಾನು ಮಾತಾಡಲೇಬೇಕು. ನಾನು ಹೇಳಿದ್ ಕೇಳಿಸಿಲ್ವಾ ನಿಮ್ಗೆ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮನೇಲಿ ಯಾರಿಲ್ಲ ಅಂತ ಹೇಳಿಲ್ಲ ನಿಮ್ಗೆ? ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್. ಯಾಕೆ ಭಯ ಬೀಳ್ತಿದ್ಯಾ? ನಾನು ನಿನ್ನ ಸಂಸಾರ ಹಾಳು ಮಾಡಕ್ ಬಂದಿಲ್ಲ. ನಿನಗೊಂದು ಸತ್ಯ ಹೇಳಬೇಕಾಗಿತ್ತು. ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ. ಅದಕ್ಕೆ ನಿನ್ ಗಂಡ ಇಲ್ದಿರ್ಬೇಕಾದ್ರೆ ಮನೆಗೆ ಬಂದಿದ್ದೆ. ಏನು? ಯಾಕೆ BP ರೇಸ್ ಮಾಡ್ಕೋತಿದ್ಯಾ? ಕೂತ್ಕೋ. ಪ್ಲೀಸ್ ಸಿಟ್ ಡೌನ್. ಪ್ಲೀಸ್.
ಅವತ್ ನ್ಯಾಷನಲ್ ಗೇಮ್ಸ್ನಲ್ಲಿ ಡೋಪಿಂಗ್ ಕೇಸ್ಲಿ ಸಿಕ್ಕಾಕೊಂಡಾಗ ಅದಕ್ಕೆ ಕಾರಣ ನಾನು ತಿಳ್ಕೊಂಡು ನನ್ನ ಜೊತೆ ಜಗಳ ಮಾಡಿ ನನ್ನ ಸಂಬಂಧನ ಕಿತ್ತಾಕ್ ಬಂದ್ಬಿಟ್ಟೆ. ಸಂಬಂಧ ಇಲ್ದಿರೋ ವಿಷಯ ನನ್ನ ಕತ್ತಿಗೆ ಯಾಕೆ ಸಿಕ್ಕಾಕೊಳ್ತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಬ್ಲ್ಯಾಂಕ್ ಆಗಿ ನಿಂತ್ಕೊಂಡಾಗ ನಾನು ಕಂಡಿದ್ದು ಹಂಸ ಮಾತ್ರ. ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಗೋಲ್ಡ್ ಮೆಡಲ್ ಪಡಿಬಹುದು ಅಂತ ನೀವ್ ಎಷ್ಟು ಸಲ ಹೇಳಿದ್ರಿ. ಎನಿವೆ ಐ ಗಾಟ್ ಅ ಗೋಲ್ಡ್ ಮೆಡಲ್. ಈ ಗೋಲ್ಡ್ ಮೆಡಲ್ ಪಡೆಯೋ ಅರ್ಹತೆ ನಿನಗಿದೆ ಅಂತ ಅನಿಸ್ತಾ ಇದೆಯಾ? ನಾನೇನ್ ಮಾಡಿದೆ ಸರ್? ನಾನು CCTV ಕಂಪ್ಲೀಟ್ ಫುಟೇಜ್ ನೋಡಿದ್ದೀನಿ. ನೀನೇ ಸ್ಪೈಕ್ ಮಾಡಿದ್ದು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಹೀಗೆ ಮಾಡಿದೆ ಹೇಳು. ಟೆಲ್ ಮಿ ದ ಟ್ರೂತ್. ಹೇಳು ಹಂಸ. ಹಂಸ ಹೇಳು. ಸರ್ ಅದು ಹಂಸ, ಟೆಲ್ ಮಿ ದ ಟ್ರೂತ್. ಐ ಕಾಂಟ್ ಡೂ ಅಂಕಲ್, ಐ ಕಾಂಟ್ ಡೂ ದಟ್. ಲಿಸನ್, ಆರ್ಯನ್ ಮೇಲೆ ನನ್ನ ಕೋಪ ಇಲ್ಲ, ಆದ್ರೆ ನನ್ನ ಅಳಿಯ ಆಗೋ ಯೋಗ್ಯತೆ ಅವನಿಗಿಲ್ಲ. ಅದಕ್ಕೆ ಡ್ರಗ್ಸ್ನ ನೀನ್ ಮಿಕ್ಸ್ ಮಾಡಿ ಆರ್ಯನ್ ಕೈಯಿಂದ ಶ್ವೇತಾಗೆ ಕೊಡಿಸ್ಬೇಕು. ಈ ಹೆಲ್ಪ್ ನೀನ್ ಮಾಡಲೇಬೇಕು. ಪ್ಲೀಸ್ ಪ್ಲೀಸ್ ಡೋಂಟ್ ಸೇ ನೋ. ಈ ಹೆಲ್ಪ್ ನೀನ್ ಮಾಡಿದ್ರೆ ಆ ಗೋಲ್ಡ್ ಮೆಡಲ್ ನಿನಗ್ ಸಿಗುತ್ತೆ. ಇಟ್ಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಶ್ವೇತಾ ಮಾತ್ರ ನನ್ನ ಮಗಳಲ್ಲ, ನೀನು ನನ್ನ ಮಗಳೇ. ಪ್ಲೀಸ್ ಈ ಹೆಲ್ಪ್ ನೀನ್ ಮಾಡಿದ್ರೆ ಶ್ವೇತಾ ಲೈಫ್ ಚೆನ್ನಾಗಿರುತ್ತೆ. ಯೋಚನೆ ಮಾಡು. ಇದು ತಪ್ಪು ಅಂತ ಗೊತ್ತಿದ್ರು ಸ್ವಾರ್ಥ ನನ್ ಕೈ ಕಟ್ಟು. ನಾನ್ ಗೆಲ್ಬೇಕು, ಮೆಡಲ್ ಪಡಿಬೇಕು ಅನ್ನೋ ದುರಾಸೆಯಿಂದ ನಾನು ಒಪ್ಕೊಂಡೆ. ಸ್ಪೋರ್ಟ್ಸ್ ಕಮಿಟಿ ಅವ್ರಿಗೆ ಶ್ವೇತಾ ಬಗ್ಗೆ ಇಂಟಿಮೇಷನ್ ಕೊಟ್ಟಿದೆ ಅವ್ರ ತಂದೆ ಸರ್. ಶ್ವೇತಾ ಇಲ್ಲ. ಶ್ವೇತಾ ಅವಳಿಲ್ಲ ಅಂತ ಹೇಳಲಿಲ್ಲ. ಎಲ್ಲಿ ಹೋದ್ಲು? ದೂರ, ನಿನ್ ಕೈಗೆ ಸಿಗ್ದು ಇರೋಷ್ಟು ದೂರ. ಮದುವೆ ಕೂಡ ಫಿಕ್ಸ್ ಆಯ್ತು. ಮುಂದಿನ ವಾರನೇ ಮದುವೆ. ಮನಸ್ಸೊಬ್ಬರು ಕೊಟ್ಟು ಇನ್ನೊಬ್ಬನ ಜೊತೆ ಸಂತೋಷವಾಗಿ ಹೇಗಿರ್ತಾಳೆ? ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಒಂದ್ಸಲ ಪ್ರೀತಿ ಮಾಡಿದ್ಮೇಲೆ ಮುಗೀತು. ಸಾಯೋವರೆಗೂ ಆ ನೆನಪು ಕಾಡ್ತಾನೆ ಇರುತ್ತೆ. ಗೊತ್ತು. ಅದಕ್ಕೆ ನನ್ ಮಗಳ ಮನ್ಸಲ್ಲಿ ನಿನ್ ಬಗ್ಗೆ ಇರೋ ಪ್ರೀತಿನ ಬೇರ್ ಸಮೇತ ಕಿತ್ತಾಕ್ತೆ. ನಿನಗೂ ಹಂಸಾಗೂ ಸಂಬಂಧ ಇದೆ ಅಂತ ನಂಬಿಸ್ದೆ. ನನ್ ಮಗಳಿಗೆ ಸಿಕ್ಕ ಗೋಲ್ಡ್ ಮೆಡಲ್ ನ ನಿನ್ ಕಣ್ ಮುಂದೆನೆ ಹಂಸಾಗೆ ಹೋಗೋ ಹಾಗೆ ಪ್ಲಾನ್ ಮಾಡಿದೆ. ಇನ್ನೊಂದು ಹೆಣ್ಣಿಗೋಸ್ಕರ ತನ್ನ ಪ್ರೀತಿಗೆ ದ್ರೋಹ ಮಾಡಿದ್ದಿ ಅಂತ ನನ್ ಮಗಳು ಪೂರ್ತಿಯಾಗಿ ನಂಬಿದ್ದಾಳೆ. ಅಪ್ಪಿ ತಪ್ಪಿ ಕೂಡ ನಿನ್ನ ಮನಸ್ಸಲ್ಲಿ ನೆನ್ಸ್ಕೊಳ್ಳಲ್ಲ. ನನ್ನ ನೆನ್ಸ್ಕೊಳ್ದೇ ಇರ್ಬೋದು, ಆದ್ರೆ ಲಕ್ಷಾಂತರ ಜನ ಕನ್ಸ್ ಕಾಣೋ ಗೋಲ್ಡ್ ಮೆಡಲ್ನ ಶ್ವೇತಾ ಪಡ್ಕೊಂಡಿದ್ಲು. ಅದನ್ನೇ ಕಿತ್ಕೊಂಡ್ಬಿಟ್ರಲ್ಲ, ಅದನ್ನ ಮಾತ್ರ ಅವಳು ಲೈಫ್ ಲಾಂಗ್ ನೆನ್ಸ್ಕೊಳ್ದೇ ಇರಕ್ಕಾಗಲ್ಲ. ಮೈ ಫುಟ್ ಒಂದೇನೋ ನಾನ್ ನೆನ್ಸ್ಕೊಂಡ್ರೆ ಈ ತರ ಗೋಲ್ಡ್ ಮೆಡಲ್ಸ್ ಲಕ್ಷ ಲಕ್ಷ ನನ್ ಮಗಳಿಗೆ ಕೊಡಿಸ್ತೀನಿ. ಹಣದಿಂದ ಲಕ್ಷ ಗೋಲ್ಡ್ ಮೆಡಲ್ ಕೊಡಿಸ್ಬೋದು, ಆದ್ರೆ ಒಬ್ಬ ರಿಯಲ್ ಸ್ಪೋರ್ಟ್ಸ್ ಮನ್ ಬೇಕಾಗಿರೋದು ಕೋಟ್ಯಾಂತರ ಜನ ಚಪ್ಪಾಳೆ. ಆ ಸಂತೋಷ ಕೊಡ್ಸಕ್ಕಾಗತ್ತಾ? ಸ್ಟಾಪ್. ಒಂದ್ ವಿಷಯ ತಿಳ್ಕೊಳ್ಳಿ, ಶ್ವೇತಾ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ. ಪ್ರಪಂಚದಲ್ಲಿ ಅವಳು ಯಾವುದೇ ಮೂಲೆಯಲ್ಲಿರ್ಲಿ, ಅವಳನ್ನ ಹುಡುಕಿ ಅವಳು ನಿಜ ತಿಳಿಸ್ತೀನಿ. ಐ ಆಮ್ ಸಾರಿ. ನನಗೆ ಗೊತ್ತು ನಿನಗೆ ಮದುವೆ ಆಗಿದೆ. ನಮ್ಮ ಬಾಸ್ ಹೆಂಡತಿ, ಒಂದ್ ಮಗುವಿನ ತಾಯಿ. ಈ ವಿಷಯನೆಲ್ಲ ಹೇಳಿ ನಿನಗೆ ಡಿಸ್ಟರ್ಬ್ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ. ಯಾವತ್ ನಿಮ್ ತಂದೆ ಚೀಟ್ ಮಾಡಿ ನಿನ್ ಮದುವೆ ಮಾಡಿದ್ರು ಅವತ್ತೇ ನನ್ನ ಹೃದಯದ ಪುಡ್ತಿದ್ದ ನಿನ್ ಹೆಸರನ್ನ ಅಳಿಸಾಕ್ಬಿಟ್ಟೆ. ಯಾಕಂದ್ರೆ ನಾನು ನಿನ್ ಎಷ್ಟೇ ಪ್ರೀತಿಸಿದ್ರು ಮದುವೆ ಆದ್ಮೇಲೆ ನೀನ್ ಇನ್ನೊಬ್ರು ಹೆಂಡತಿ, ಬೇರೆಯವ್ರ ಹೆಂಡತಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು ಮಹಾಪಾಪ. ನನಗೊಂದು ಆಸೆ ಇತ್ತು, ನಾನು ಸಾಯಕ್ಕೂ ಮುಂಚೆ ನೀನೇನಾದ್ರೂ ಸಿಕ್ಕಿದ್ರೆ ಆ ಸತ್ಯ ನನಗೆ ತಿಳಿಸ್ಬೇಕು. ನನ್ನ ಮಾತು ಆ ದೇವರು ಕೇಳಿಸ್ತು ಅನ್ಸುತ್ತೆ. ಅವತ್ತು ಬೈಚಾನ್ ದೇವಸ್ಥಾನದಲ್ಲಿ ನೋಡ್ದೆ. ನಿಜ ಹೇಳ್ಬೇಕು ಅಂತ ಬರೋಷ್ಟರಲ್ಲಿ
ನೀನು ಹೊರಟೋದೆ, ಹುಡ್ಕಾಡ್ದೆ. ವಿಧಿ. ಇವತ್ತು ನಿನ್ ಕಣ್ಣಲ್ಲಿ ನೀರು ನೋಡಿದ್ಮೇಲೆ ನನ್ನ ಬಗ್ಗೆ ನಿನಗಿದ್ದ ಆ ಕಪ್ ಚುಕ್ಕಿ ಅಳಿಸೋಯ್ತು ಅನ್ಕೋತೀನಿ. ಎಷ್ಟು ವರ್ಷ ನನ್ನ ಹೃದಯದಲ್ಲಿ ಬೆಂಕಿಯಾಗಿ ಕೂತಿದ್ದ ಸತ್ಯ ಈಗ ಬೆಳಕಾಗಿ ಬದಲಾಗಿದೆ. ನನ್ನ ಮನ್ಸು ಕೂಡ ಹಗರಾಗಿದೆ. ನೀನು ಅಷ್ಟೇ. ಯೋಚನೆ ಮಾಡಬೇಡ, ಹಳೆದನ್ನೆಲ್ಲ ಮರ್ತು ಬಿಡು. ಮುದ್ದಾದ ಮಗು, ಮುತ್ತಿನಂತ ಗಂಡ, ಸಂತೋಷವಾಗಿರು. ನಾನು ಕಾಂಟ್ರಾಕ್ಟ್ ಮುಗಿಯೋವರೆಗೂ ಇರ್ತೀನಿ ಅಷ್ಟೇ. ಆಮೇಲೆ ವಾಪಸ್ ಇಂಡಿಯಾಗೆ ಹೊರಟೋಗ್ತೀನಿ. ಹೋಗ್ಲೇಬೇಕು, ಯಾಕಂದ್ರೆ ಅಲ್ಲಿ ನನ್ನ ತಾಯಿ ಒಬ್ಳೆ. ನನ್ನ ತಾಯಿಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಬಾಯ್, ಬಿ ಹ್ಯಾಪಿ. ಆರ್ಯ, ನೀ ಬರದ ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೇ ಸಾಗಿರುವೆ. ನೆನಪು ಪದೇ ಪದೇ ಎದೆಯ ಕದಾನೂಕಿದೆ, ನೀ ಬರದ ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೇ ಸಾಗಿರುವೆ. ಆರ್ಯ ಒಳ್ಳೆವನಲ್ಲಪ್ಪ, ಇಸ್ ಅ ಚೀಟ್. ಆ ಹಂಸಾಗೆ ಗೋಲ್ಡ್ ಮೆಡಲ್ ಬರ್ಬೇಕಂತ ನನ್ನ ಡೋಪಿಂಗ್ ಸ್ಕ್ಯಾಂಡಲ್ ಸಿಕ್ಕಾಕ್ಸಿದ್ದಾನೆ. ಅಂತವನ್ನ ಲವ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ ಅಪ್ಪ. ನನ್ನ ಎಲ್ಲದ ದೂರ ಕರ್ಕೊಂಡು ಹೋಗಿಪ್ಪ, ಪ್ಲೀಸ್, ಐ ಬೆಗ್ ಯು. ನಾನು ಎಲ್ಲದನ್ನ ಮರಿಬೇಕು. ನನ್ನಾಸೆಯು ಎಂದೋ ಚೂರಾಗಿದೆ, ಏಕಾಂಗಿಯ ಪಾಡು ನಂದಾಗಿದೆ. ಅತಿಯಾದ ನೋವನು ಮರೆಮಾಚಿ ನಿಂತೆನು, ಮರೆಯಾದ ನನ್ನೊಲವ ಮರೆಯೋದು ಯಾತರವೇ. ಹಾರೈಕೆಯೂ ಒಂದೇ ಏನಾದರೂ ಚಂದಾಗಿರು ನೀನು ಎಲ್ಲಿದ್ದರೂ, ಮರು ಜನ್ಮವಾದರೂ ಜೊತೆ ಸೇರೋಣವಿಬ್ಬರು. ಬದುಕೋಣ ನನ್ನೊಲವೇ, ಅದಕ್ಕಾಗಿ ಕಾದಿರುವೆ. ನೀ ಬರದ ದಾರಿಯಲಿ ನಿನ್ನನೆ ಕಾದಿರುವೆ, ನೀ ಸಿಗದ ಬಾಳಿನಲಿ ಒಬ್ಬನೇ ಸಾಗಿರುವೆ.
ಆರ್ಯ ನೋಡಿದ್ರು ಹಾಗೆ ಹೋಗ್ತಾ ಇದ್ದೀರಾ? ಸಾರಿ, ನಿಜವಾಗ್ಲೂ ನೋಡ್ಲಿಲ್ಲ. ಇವತ್ತು ನಮ್ಮ ತಾಯಿ ಹುಟ್ಟದಬ್ಬ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ಹೌದಾ? ಪ್ರತಿ ಶುಕ್ರವಾರ ನಾನು ಇಲ್ಲಿಗೆ ಬರ್ತೀನಿ. 1 ನಿಮಿಷ. ಓಕೆ, ಹೋಗೋಣ. ಯಾಕೇನು ಮಾತಾಡ್ತಾ ಇಲ್ಲ? ಆಕ್ಚುಲ್ ಆಗಿ ಇವತ್ತು ನನ್ನ ಮನಸ್ಸಿನ ಭಾರ ಎಲ್ಲ ಕಮ್ಮಿ ಆಯಿತು. ನನ್ನ ಮನಸ್ಸಲ್ಲಿದ್ದ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಾಯಿತು. ಐ ಆಮ್ ವೆರಿ ಹ್ಯಾಪಿ. ಆದರೆ ತಪ್ಪೆಲ್ಲ ನಂದೆ. ತಪ್ಪು ಯಾರ್ದಲ್ಲ ಶ್ವೇತಾ. ಟೈಮ್ ಫರ್ಗೆಟ್ ಇಟ್. ನನಗಂತೂ ತುಂಬ ಖುಷಿ ಆಗ್ತಿದೆ. ನಮ್ಮ ಬಾಸ್ ತುಂಬ ಒಳ್ಳೆಯವರು. ನಿನಗೆ ಒಳ್ಳೆ ಗಂಡ, ಒಳ್ಳೆ ಮಗು. ಐ ಆಮ್ ಫೀಲಿಂಗ್ ಗುಡ್ ಫಾರ್ ಯು. ಅವ್ರು ತುಂಬ ಒಳ್ಳೆಯವರು. ನಾನು ಸರಿಗಿಲ್ಲ ಅನ್ಸುತ್ತೆ. ಯಾಕಂಗೆ ಹೇಳ್ತಿದ್ಯಾ? ಐ ಆಮ್ ಜೋಕಿಂಗ್. ಶ್ವೇತಾ, ಯು ಆರ್ ನಾಟ್ ಜೋಕಿಂಗ್. ಏನಾಯ್ತು ಹೇಳಿ? ಐ ಆಮ್ ಸೀರಿಯಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಶ್ವೇತಾ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಹೇಳಕ್ಕೆ ಇಷ್ಟ ಇದ್ರೆ ಹೇಳ್ಬಿಡು, ಇಲ್ಲ ಅಂದ್ರೆ ಯೋ ವಿಶ್. ಪ್ರೀತಿ ಯಾವಾಗಲೂ ಹುಟ್ಟತ್ತೆ, ಸಾಯಲ್ಲ. ನಿನ್ ಮೇಲಿರೋ ಕೋಪಕ್ಕೆ ನಮ್ಮಪ್ಪ ಯಾರೇನು ಹೇಳಿದ್ರು ಅವ್ರನ್ನೇ ಮದುವೆ ಮಾಡ್ಕೊಂಡೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಮದುವೆ ಆಗಿದೆ, ಒಬ್ಳು ಮಗಳಿದ್ದಾಳೆ ಅಂತ. ಬಟ್ ಇಟ್ಸ್ ಓಕೆ. ಗೌರಿನ ನಾನು ತುಂಬ ಪ್ರೀತಿಸ್ತೀನಿ. ಅವರು ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೋ ರಿಗ್ರೆಟ್ಸ್. ನನ್ನ ವಿಷಯ ಬಿಡಿ. ನೀವೇನಕ್ಕಿನ್ನೂ ಮದುವೆ ಮಾಡ್ಕೊಂಡಿಲ್ಲ? ಆರ್ಯ, ಆರ್ಯ, ಏನು? ನೀವ್ಯಾಕೆ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ? ಯಾರು ಹೇಳಿದ್ ನಾ ಮದುವೆ ಆಗಿಲ್ಲ ಅಂತ? ನಾನು ನನ್ನ ಪ್ರೊಫೆಷನ್ ಮದುವೆ ಆಗಿದ್ದೀನಲ್ಲ. ದಟ್ ಇಸ್ ಸಚ್ ಎನ್ ಓಲ್ಡ್ ಜೋಕ್ ಆರ್ಯ. ಸುಮ್ಮನೆ ತಮಾಷೆ ಮಾಡಿದೆ. ನಾನು ಮದುವೆ ಆಗ್ತೀನಿ. ನನಗೆ ಅಂತ ಕತ್ರಿನಾ ಕೈಫೋ, ದೀಪಿಕಾ ಪಡುಕೋಣ ಸಿಗಲ್ವಾ? ಅವ್ರು ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಅವ್ರು ಯಾರು ಸಿಗಲ್ಲ ನಿಮ್ಗೆ. ಹೊಸ ಹೀರೋ ಹುಡುಕ್ರೆ ಆಯ್ತು ಅಷ್ಟೇ. ಐ ಥಿಂಕ್ ನಿನ್ ಮಗಳು ಸ್ಕೂಲ್ ಬಿಡೋ ಟೈಮ್ ಆಯ್ತು. ಎಸ್, ಹೋಗೋಣವಾ? Why did the hen wanted to cross the road? ಯಾಕಂದ್ರೆ ಅದೃಷ್ಟ. ಇಲ್ಲ, because it wanted to go on the other side. Why does the bus stand in the bus stand? ಯಾಕಂದ್ರೆ ಅದು ಬಸ್ ಸ್ಟ್ಯಾಂಡ್. ಅದಕ್ಕೆ. Because it cannot sit. ಡ್ಯಾಡಿ. Hey. ಅರೆ, ನೀವ್ ಬರ್ತೀರಾ ಅಂತ ನಂಗೆ ಹೇಳಲೇ ಇಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡ್ಬೇಕಾಗಿತ್ತಾನೆ. ನಾನು ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ, ಇಲ್ಲಿ ನೋಡಿದ್ರೆ ಐ ಆಮ್ ಓನ್ಲಿ ಸರ್ಪ್ರೈಸ್ಡ್. ವಾಟ್ಸ್ ಸೋ ಫನಿ? ವಾಟ್ಸ್ ದ ಜೋಕ್? ನೀವ್ ಅವ್ರನ್ನೇ ಕೇಳಿ, ಅವರೇ ಜೋಕ್ ಟ್ರ್ಯಾಕ್ ಮಾಡ್ತಾ ಇರೋದು. ವಾಟ್ ಆರ್ಯ? ಸುಮ್ಮನೆ ಜಸ್ಟ್ ಲೈಕ್ ದಟ್. ಆರ್ಯ, ನಿಮ್ಮ ಹತ್ರ ಒಂದು ವಿಷಯ ಸೀರಿಯಸ್ ಆಗಿ ಮಾತಾಡಬೇಕು. ನೀವು ಬಂದಾಗಿಂದ ಸಮಥಿಂಗ್ ಇಸ್ ಗೋಯಿಂಗ್ ರೈಟ್. ನನ್ನ ಮಗಳು ತುಂಬಾ ಖುಷಿಯಾಗಿದ್ದಾಳೆ. ಮೈ ಅಕಾಡೆಮಿ ಇಸ್ ಡೂಯಿಂಗ್ ಸೋ ವೆಲ್. ಆದ್ರೆ ಇವತ್ತು ಇವಳು ನಗ್ನಗ್ತಾ ಇದ್ದಾಳೆ. ಯು ರಿಯಲಿ ಮ್ಯಾಜಿಷಿಯನ್ ಆರ್ಯ. ಹಾಗೇನಿಲ್ಲ ಬಾಸ್, ನೀವು ಯಾವಾಗಲೂ ಚೆನ್ನಾಗಿರ್ಬೇಕು. ಬಿಕಾಸ್ ನನ್ನ ಬಗ್ಗೆ ನೀವು ಎಷ್ಟೊಂದು ಕೇರ್ ತಗೋತೀರಾ. ದಿಸ್ ಆರ್ ಸ್ಮಾಲ್ ಥಿಂಗ್ಸ್ ವಾಟ್ ಐ ಆಮ್ ಡೂಯಿಂಗ್. ಥ್ಯಾಂಕ್ ಯು ಆರ್ಯ, ದಟ್ ಮೀನ್ಸ್ ಅ ಲಾಟ್ ಟು ಮೀ. Shall I get some coffee? Please. Okay. Go. ಆರ್ಯ, ನೀವು ಬಂದಾಗಿಂದ ಐ ಬಿನ್ ವಾಂಟಿಂಗ್ ಟು ಡೂ ದಿಸ್. ಇವತ್ತು ಸಂಜೆ ನಾವು ಹೊರಗೆ ಹೋಗೋಣ. ಇಲ್ಲ ಬಾಸ್. ಆರ್ಯ, ನಾನು ಅಕಾಡೆಮಿಗೆ ಹೋಗ್ಬೇಕು. ಹೂ ಆಮ್ ಐ? ಬಾಸ್. ಬಾಸ್ ಆರ್ಡರ್ನ ಒಪ್ಕೊಳ್ಳಿ. ಕಮ್ ಆನ್, ಲೆಟ್ಸ್ ಮೇಕ್ ಎನ್ ಈವ್ನಿಂಗ್ ಆಫ್ ಇಟ್. ಲೆಟ್ಸ್ ಸೆಲೆಬ್ರೇಟ್. ಓಕೆ. ಬಾಸ್, ಈಗಾಗಲೇ ಜಾಸ್ತಿ ಆಗಿದೆ, ಸಾಕು ಅನ್ಸುತ್ತೆ. ಆರ್ಯ, ಇವತ್ತು ನನ್ನ ತಡಿಬೇಡ ಆರ್ಯ. ಪ್ರಪಂಚದಲ್ಲಿರೋ ಡ್ರಿಂಕ್ಸ್ ಎಲ್ಲ ಕುಡಿಯೋಷ್ಟು ಸಂತೋಷ ಆಗ್ತಾ ಇದೆ. ಏನೋ ಮಾಯ್, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಕೊರಗ್ತಾ ಇದ್ದೆ ಶ್ವೇತಾ.
ಇವತ್ತು ನಗ್ನಗ್ತಾ ಇದ್ಲು. ಮದುವೆ ಆದ 4 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅವಳು ನಕ್ಕಿದ್ದು. ಆರ್ಯ, ಸ್ವಲ್ಪ ಹೊತ್ತು ನಾನು ನಿನ್ನ ಬಾಸ್ ಅಂತ ಮರೆತು ಫ್ರೆಂಡ್ಸ್ ಆಗಿ ಮಾತಾಡೋಣ. ಶೋರ್. ಕಮ್. ಆರ್ಯ, ನಾನು ಶ್ವೇತಾ ಹೆಸರು ಮಾತ್ರ ಗಂಡ ಹೆಂಡತಿ. ಬಟ್ ವಿ ನಾಟ್ ರಿಯಲ್ ಹಸ್ಬೆಂಡ್ ಅಂಡ್ ವೈಫ್. ಎಸ್ ಆರ್ಯ, ಅವಳಿಗೆ ನನ್ನ ಮೇಲೆ ಗೌರವ ಇದೆ. ಬಟ್ ಪ್ರೀತಿ ಪ್ರೇಮ ಎರಡೂ ಇಲ್ಲ. ಇಲ್ಲ ಬಾಸ್, ಶಿ ರಿಯಲಿ ಲವ್ಸ್ ಯು. ನಾನು ಡ್ರಿಂಕ್ಸ್ ತಗೊಂಡಿದ್ದೀನಿ ಆರ್ಯ. ಈಗ ನನ್ನ ಪ್ರಪಂಚ ಪರ್ಫೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣ್ತಾ ಇದೆ. ಆರ್ಯ, ಶ್ವೇತಾ ಒಬ್ಬನ್ನ ತನ್ನ ಪ್ರಾಣಿಕಿನ್ನ ಹೆಚ್ಚಾಗಿ ಲವ್ ಮಾಡ್ತಾ ಇದ್ಲು. ಕಾರಣ ಏನೂ ಗೊತ್ತಿಲ್ಲ, ಆದರೆ ಅವನಿಂದ ದೂರ ಆಗ್ಬಿಟ್ಲು. ನನಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತು. ನನ್ನ ಡಾಟರ್ ಗೌರಿ ಹುಟ್ಟಿದ 1 ವಾರಕ್ಕೆ ನನ್ನ ಹೆಂಡತಿ ತೀರ್ಕೊಂಡ್ಬಿಟ್ಲು. ಆ ದುಃಖದಲ್ಲಿರುವಾಗ ಅವ್ರ ತಂದೆ ಶ್ವೇತನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆಗೆ ಶ್ವೇತ ಮನಸಾರೆ ಒಪ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ಆದರೆ ತನ್ನ ಲವರ್ ಮೇಲಿರೋ ತಿರಸ್ಕಾರಕ್ಕೋ ತನ್ನ ಲೈಫ್ ಮೇಲಿರೋ ಜಿಗುಪ್ಸೆಗೋ ನನ್ನನ್ನು ಮದುವೆ ಆಗಿದ್ದಾಳೆ ಅಂತ ಆಮೇಲೆ ನನಗೆ ಅರ್ಥ ಆಯ್ತು. ಅಷ್ಟೊತ್ತಿಗೆ ತುಂಬ ಲೇಟ್ ಆಗ್ಬಿಟ್ಟಿತ್ತು ಆರ್ಯ. ನನ್ನ ಮಗಳಿಗೆ ಈ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಗೊತ್ತಾ? ಶ್ವೇತಾ ನನ್ನ ಮಗು ತಾಯಿನೇ ಅಲ್ಲ ಅಂತ. ಈಗ ನನ್ನ ಮಗಳಿಗೆ 4 ವರ್ಷ. ಈ 4 ವರ್ಷಗಳಲ್ಲಿ ನಾವಿಬ್ರು ಒಂದೇ ಮನೆಯಲ್ಲಿ, ಒಂದೇ ಹಾಸಿಗೆಯಲ್ಲಿ, ಸ್ಟ್ರೇಂಜರ್ಸ್ ತರ ಇದ್ದೀವಿ. ಶ್ವೇತಾ ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ಆದ್ರೆ ನಂದೇ ಬ್ಯಾಡ್ ಲಕ್. ಬಟ್ ಐ ಸ್ಟಿಲ್ ಡೋಂಟ್ ನೋ ಆರ್ಯ ಇಫ್ ದಟ್ ಗೈ ಇಸ್ ಲಕ್ಕಿ ಆರ್ ಅನ್ಲಕ್ಕಿ. ಎನಿವೆ, ಐ ಆಮ್ ಸಾರಿ ಆರ್ಯ, ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ತುಂಬಾ ಬೋರ್ ಮಾಡ್ಬಿಟ್ಟೆ ಅನ್ಸುತ್ತೆ. Ladies and gentlemen, our most ambitious event is nearing. We all have to work very hard on it. Okay? Yes, boss. Excuse me. Hello? Mr. Patil? Yes? I've got some good news for you. Okay. Your proposal for Sports Academy in New York has been sanctioned. Okay. Hey, all the best. Thank you. Thank you very much. Guys, I have a very good news for you. I just got a phone call from New York, and we are going to be opening Patil's Sports Academy in New York! Wow! We all need to celebrate. Congrats, boss. Thank you, Arya. All my dreams are coming true. Of course. ಕೂತ್ಕೊಳ್ಳಿ. ಆರ್ಯ, ನಾನು ನ್ಯೂಯಾರ್ಕ್ ಹೋಗಿ ಬರೋದು 1 ತಿಂಗಳಾಗತ್ತೆ. ಓಕೆ. ನಾನು ಬರೋಷ್ಟರಲ್ಲಿ ಕಾಂಪಿಟೇಷನ್ ಶುರು ಆಗಿರುತ್ತೆ. ಗೋಲ್ಡ್ ಮೆಡ್ಲು ನನ್ನ ಕೈ ಬರೋ ಜವಾಬ್ದಾರಿ ನಿಮ್ದು. 100% ಬಾಸ್. ಇದು ನಿಮ್ಮ ಆಸೆ ಮಾತ್ರ ಅಲ್ಲ, ನನ್ನ ಆಸೆ ಕೂಡ. ಥ್ಯಾಂಕ್ ಯು ಆರ್ಯ. ಗುಡ್ ಲಕ್ ಒನ್ಸ್ ಅಗೇನ್ ಬಾಸ್. Hello, is this Singapore Airlines? This is regarding flight to New York. New York. Passenger's name is Surinath Patil. I've already emailed you. Is the flight is on right time? Thank you. Boss, flight is on right time. ಥ್ಯಾಂಕ್ ಯು ಆರ್ಯ. ಸಡನ್ ಆಗಿ ನೀವು ಮೀಟಿಂಗ್ಸ್ ಪ್ಲಾನ್ ಮಾಡ್ತೀರಾ, ಯಾವಾಗ ಹೋಗ್ತೀರಾ, ಯಾವಾಗ ಬರ್ತೀರಾ, ಏನು ಹೇಳಲ್ಲ. ಗೌರಿಗೆ ಏನು ಹೇಳಿ? ನೀನೇ ಸಮಾಧಾನ ಮಾಡು. ಯು ನೋ ಹೌ ಮೈ ವರ್ಕ್ ಇಸ್. ಬೇಗ ಬರ್ತೀನಿ. ಟೇಕ್ ಕೇರ್ ಆಫ್ ಗೌರಿ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.
ಬರ್ಲಾ? Have a safe trip. And take care. Eat on time. All in all, lock ಮಾಡ್ಬೇಡ. Leave me. Leave me, I said. Leave me. மாமியார் நீங்க என்ன மன்னிச்சிடுங்க, தயவிட்டு என்ன க்ஷமிஸ்படி. இது எனக்கு லாஸ்ட் சான்ஸ். ஃபர்ஸ்ட் நைட் நான் பண்ணியே தீரணும். ಬಿಡು ನನ್ನ ಬಿಡು ಬಿಡು ಬಿಡು. பை 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 பை, see you. புடுங்க பிளக், மொபைல் ஆப், லைட் ஆப், கேண்டில் ஆன், ஸ்டார்ட் த மியூசிக். கொண்டாட்டி வை நடிச்சுன்னு இருக்கு. ನಾನು ಡೆವಿಲ್ ಅಲ್ಲ, ನಿನ್ನ ಹಸ್ಬೆಂಡು ಆಲಿನಾಲ್ ಅಳಗರಾಜನ್. My God. ಡಮ್ಮು ಫಸ್ಟ್ ನೈಟ್ ನಾನ್ ರೆಡಿ. ready. My darling. ಮಂಚ ಮುರಿದೋಯ್ತು. Cot has broken up, man. ಮಂಚ ಮುರಿಲೇಬೇಕು, ಫಸ್ಟ್ ನೈಟ್ ಆಗ್ಲೇಬೇಕು, ನಮಗೆ ಮಗು ಹುಟ್ಲೇಬೇಕು, ಪಳ್ಳಿ ಕರ್ಕೊಂಡೋಗಿ ಮೊಟ್ಟೆ ಒಡಿಸ್ಲೇಬೇಕು. ಹೋಗಿಪ್ಪ, ನೀವು ತುಂಬಾ ಪೋಲಿ. ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಗೋಲಿ ಆಡ್ತಿದ್ದೆ. Hello. 1 second. Sir, call for you. Yeah. Hello. This is Mr. Aryan. Yeah, speaking. I've got some tragic news for you. Your friend Patel is no more. He passed away in a car crash. ಮಮ್ಮಿ, ಡ್ಯಾಡಿ ಎಲ್ಲಿ? ಬರ್ತಾರೆ. ಅಂಕಲ್, ಅಂಕಲ್, ಮಮ್ಮಿ ಯಾಕೆ ಅಳ್ತಾ ಇದ್ದಾರೆ? ಇದನ್ನ ತಗೊಂಡೋಗಿ ನಿಮ್ಮ ಅಮ್ಮೆ ಕೊಡಮ್ಮ. ಇದ್ರಲ್ಲೇನಿದೆ? ನೀ ಹೋಗಿ ಕೊಡು. ಮಮ್ಮಿ ಮಮ್ಮಿ ಯಾಕೆ ಅಳ್ತಾ ಇದೆಯಾ? ಶ್ವೇತಾ, ಯಾಕೆ ಬಂದೆ? ಇಲ್ಲಿಗೆ ಯಾಕೆ ಬಂದೆ? ಶ್ವೇತಾ, ಶ್ವೇತಾ, ನಾನು Stop there! ಇನ್ನೊಂದ್ಸತಿ ನಿನ್ ಬಾಯಿಂದ ನನ್ನ ಹೆಸರನ್ನ ಕರಿಬೇಡ. ನಿನ್ ಸ್ವಾರ್ಥ, ನಿನ್ ಪ್ರತಿಷ್ಠೆಗೋಸ್ಕರ ನನ್ನ ಜೀವನನೇ ನಾಶ ಮಾಡ್ಬಿಟ್ಟೆ. ನಾನು
ನಾನೇನಮ್ಮ ಮಾಡಿದೆ? ನೀನ್ ಏನ್ ಮಾಡಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. 5 ವರ್ಷ ಹಗ್ಲು ರಾತ್ರಿ ನಾನು ಕಷ್ಟಪಟ್ಟು ಕನ್ಸ್ ಕಟ್ಕೊಂಡು ನಾನ್ ಸಂಪಾದನೆ ಮಾಡಿರೋ ಗೋಲ್ಡ್ ಮೆಡ್ಲ ನೀನ್ ಕಿತ್ಕೊಂಡೆ. ನನ್ನ ಡೋಪಿಂಗ್ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಸಿ ಇಡೀ ಪ್ರಪಂಚದ ಮುಂದೆ ನನ್ನ ತಲೆ ತೆಗ್ಸೋ ಹಾಗೆ ಮಾಡಿದೆ. ನಮ್ ದೇಶದ ಜನರ ಮುಂದೆ ಮುಖ ತೋರಿಸ್ದಿರೋ ಹಾಗೆ ದೇಶನೇ ಬಿಟ್ಟು ಹೋಗೋ ತರ ಮಾಡಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆರ್ಯನೂ ದೂರ ಮಾಡಿದೆ. ಇಷ್ಟು ಸಾಲದು ಅಂತ ಆರ್ಯ ಯಾವ ತಪ್ಪು ಮಾಡದಿದ್ರು ಅವನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟೆ. ಛೀ! ನೀನ್ ಆರ್ಯನ್ಗೆ ಮಾಡಿದ ಅನ್ಯಾಯಕ್ಕೆ ಆ ದೇವ್ರು ನಿನ್ ಮಗಳು ಮಾಂಗಲ್ಯನ ಕಿತ್ಕೊಂಡ್ಬಿಟ್ಟ. ಸಾಕು, ನಿನ್ನಂತ ತಂದೆ ಇನ್ಯಾವ ಹೆಣ್ಮಕ್ಳಿಗೂ ಬೇಡ. ನೀನ್ ನನ್ನ ಪಾಲಿಗೆ ಯಾವತ್ತೂ ಸತ್ತೋಗ್ಬಿಟ್ಟಿದ್ಯಾ. ಹೊಟ್ಟೋಗು. ಇನ್ ಮುಂದೆ ನಿನ್ ಮುಖನ ಇನ್ನೊಂದ್ಸತಿ ನಂಗೆ ತೋರಿಸ್ಬೇಡ. ಔಟ್! ಗೆಟ್ ಔಟ್! ಸರ್ ಪ್ಲೀಸ್ ಒಂದು ನಿಮಿಷ. ನೋಡಿ, ತಂದೆ ಮಗಳ ಮಧ್ಯೆ ನಾನು ಬರಬಾರ್ದು. ಕ್ಷಮಿಸಿ. ಮೇಡಮ್, ತಪ್ಪು ಮಾಡ್ತಿದ್ದೀರಾ. ನಿಮಗೆ ನಿಮ್ಮ ತಂದೆ ಮೇಲೆ ಕೋಪ ಇದೆ ನಿಜ, ಆದರೆ ಅವ್ರಿಗೂ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇದೆ. ಅದಕ್ಕೆ ಹೀಗೆಲ್ಲ ಮಾಡಿತ್ತು. ತಾಯಿಯಲ್ಲಿ ನಿಮಗೆ ತಾಯಿಯಾಗಿ, ತಂದೆಯಾಗಿ, ಫ್ರೆಂಡ್ ಆಗಿದ್ರು. ತನ್ನ ಮಗಳಿಗೆ ಮರುತಾಯಿ ಬರಬಾರ್ದು ಅಂತ ಅವ್ರು ಇನ್ನೊಂದು ಮದುವೆ ಕೂಡ ಮಾಡ್ಕೊಳ್ಳಿಲ್ಲ. ಯಾವುದೇ ತಂದೆ ತನ್ನ ಮಗಳು ಒಳ್ಳೆ ಗಂಡನ ಹೆಂಡತಿಯಾಗಿ 100 ಕಾಲ ಬಾಳ್ಬೇಕು ಅಂತ ಆಸೆ ಪಡೋದು ಸಹಜ. ಅದನ್ನೇ ಅವರು ಮಾಡಿದ್ದು. ನೀವು ಒಂಟಿಯಾಗಿದ್ದೀರಾ ಅಂತ ಬಂದಿದ್ದಾರೆ. ಈಗ ನೀವು ಹೊರಟೋಗಿ ಅಂದ್ರೆ ಅವರು ಒಂಟಿಯಾಗಿ ಹೋಗ್ತಾರೆ. ಒಂಟಿತನಕ್ಕಿಂತ ಶತ್ರು ಇನ್ನೊಂದಿಲ್ಲ. ಪ್ರಪಂಚದಲ್ಲಿ ಯಾವುದೇ ವಸ್ತು ಕಳ್ಕೊಂಡ್ರೂ ಪಡ್ಕೋಬಹುದು. ಪಡ್ಕೊಳಕ್ಕಾಗದೇ ಇರೋದು ಅಂದ್ರೆ ಹೆತ್ತ ತಾಯಿ, ಜನ್ಮ ಕೊಟ್ಟಂತೆ. ನಿಮ್ ದೃಷ್ಟಿಯಲ್ಲಿ ನಿಮ್ ತಂದೆ ತಪ್ಪು ಮಾಡಿದ್ರೆ ಅನ್ಸಿದ್ರೆ ಒಂಥರ ಕ್ಷಮಿಸಿ. ಕ್ಷಮಿಸೋದು ದೊಡ್ಡ ಗುಣ. ಆ ಗುಣ ಇರೋರ್ನ ದೇವ್ರಿಗೆ ಹೋಲಿಸ್ತಾರೆ. ಅಪ್ಪ, ಅಪ್ಪ, ಐಮ್ ಸಾರಿ. ಐಮ್ ಸಾರಿ ಅಪ್ಪ. ಐಮ್ ಸಾರಿ. ಕ್ಷಮಿಸ್ಬಿಡಿ ಅಪ್ಪ. ಐಮ್ ಸಾರಿ ಅಪ್ಪ. Sorry, I'm sorry. It's okay, sir.
ಮೌನವಾಗಿದ್ಬಿಟ್ರೆ ಹೇಗೆ? ಏನೋ ಆಗ್ಬಾರ್ದಾಗೋಯ್ತು. ಅದನ್ನೇ ನೆನ್ಸ್ಕೊಂಡು ಕಾಲ ಕಳೆಯೋದ್ರಲ್ಲಿ ಅರ್ಥ ಇಲ್ಲ. ನಿಮ್ ಮುಂದಿನ ಬದುಕು, ನಿಮ್ ಮಗು ಭವಿಷ್ಯ, ನಿಮ್ಮ ಅಕಾಡೆಮಿಗೆ ಗೋಲ್ಡ್ ಮೆಡಲ್ ಬರ್ಬೇಕು ಅನ್ನೋ ಯಜಮಾನ್ರ ಕನ್ಸನ್ನ ನನ್ಸ್ ಮಾಡೋ ಕರ್ತವ್ಯ ನಿಮ್ ಮುಂದೆ ಇದೆ. ಎಸ್, ನೋಡಿ, ಬದುಕಿನಲ್ಲಿ ಹುಟ್ಟು ಸಾವು ನಿಶ್ಚಿತ. ಕತ್ತಲು ಬೆಳಕು, ಭೂಮಿ ಆಕಾಶ, ನೋವು ನಲಿವು, ಸೋಲು ಗೆಲುವು, ಇದೆಲ್ಲ ಪ್ರಕೃತಿ ನಿಯಮ. ಯು ಆರ್ ಅ ಸ್ಪೋರ್ಟ್ಸ್ ವುಮೆನ್. ಎಲ್ಲದನ್ನು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ಲಿ ಎದುರಿಸಬೇಕು. ಲೈಫ್ ಇಸ್ ಅ ಗೇಮ್. ಪ್ಲೇ ಇಟ್. ಬಿ ಎ ವಾರಿಯರ್ ಇನ್ ಯೋರ್ ಲೈಫ್. ನಾಳೆ ನಿಮ್ಮ ಅಕಾಡೆಮಿಕ್ ಬನ್ನಿ, ನಾನು ನಿಮಗೆ ಟ್ರೈನಿಂಗ್ ಕೊಡ್ತೀನಿ. ಈ ಸಲ ಸ್ಯಾಫ್ ಗೇಮ್ಸ್ನಲ್ಲಿ ನೀವು ಗೋಲ್ಡ್ ಮೆಡಲಿಸ್ಟ್ ಆಗಬೇಕು. ಹಾಗೆ ನಮ್ಮ ಬಾಸ್ ಆತ್ಮಕ್ಕೆ ಶಾಂತಿ ಸಿಗೋದು. ಒಂದ್ಸರಿ ಕಳ್ಕೊಂಡಿದ್ದ ಗೋಲ್ಡ್ ಮೆಡಲ್ನ ಮತ್ತೆ ನೀವು ಪಡ್ಕೋಬೇಕು. ಆ ನಂಬಿಕೆ ನನಗಿದೆ. ಹ್ಯಾವ್ ವಿಲ್ ಪವರ್, ಬಿ ಕರೇಜಸ್. ಮತ್ತೆ ನಿಮ್ಮ ಮುಖದಲ್ಲಿ ಆ ನಗುನ ನೋಡಬೇಕು. ಗೆಟ್ ಅಪ್, ಕಮ್ ಆನ್, ಕಮ್ ಆನ್, ಕಮ್ ಆನ್ ಶ್ವೇತಾ, ಕಮ್ ಆನ್. ಎಸ್. ಫಿಯರೋ ನಾವು ತೊಡತಟ್ಟಿ ನಿಲೋ ಕುಲದವರು. ಬಿಟ್ಟು ಬಿಡು ನಿಂಗಿರೋ ಫಿಯರು, ನಾವು ತೊಡೆತಟ್ಟಿ ನಿಲೋ ಕುಲದವರು. ಮೋಸ ನೋ ನೋ, ರೋಷ ಓ ಯೇ, ಶ್ರಮಕ್ಕೆಂದು ಜಯವಿದೆಯೋ. ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು. ಬಿಟ್ಟು ಬಿಡು ನಿಂಗಿರೋ ಫಿಯರೋ, ನಾವು ತೊಡೆ ತಟ್ಟಿ ನಿಲ್ಲ ಕುಲದವರು. ಟೈಮ್ ವೇಸ್ಟ್ ಮಾಡದೇನೆ ಹಾರ್ಡ್ ವರ್ಕ್ ಮಾಡುವುದು ಸೀಕ್ರೆಟ್ ಆಫ್ ಸಕ್ಸೆಸ್. ಶಾರ್ಟ್ಕಟ್ ಹುಡುಕದೇನೆ ಕಷ್ಟಪಟ್ಟು ನೀನಾಗೂ ಜಿನಿಯಸ್. ಸಾಧಿಸಲು ನರ ನರದಲ್ಲೂ ಛಲಬೇಕು, ಧೈರ್ಯ ಇರಲೇಬೇಕು ಹೊಡೆದುರುಳಿಸಲು. ಸತ್ಯಮೇವ ಜಯತೆ ಜಯತೆ, ಈ ಮಂತ್ರವು ನಮ್ಮದು, ಎಂದಿಗೂ ಸೋಲದು. ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು, ಗೆಲುವೆ ಗೆಲುವೆ ನಮ್ದು. What can you do? You still make my blue. What can you do? You still make my blue. ನಾಡು ನುಡಿಗೆ ಎಂದು ಜೀವ ಕೊಟ್ಟವರ ನೆನೆಯಬೇಕು. ತಾಯಿ ಮಣ್ಣಿಗೆ ದ್ರೋಹ ಮಾಡೋ ಮನುಜರ ತುಳಿಯಬೇಕು. ಈ ನೆಲವು ವೀರ ಪರಂಪರೆಯಾದವರು, ಜ್ಞಾನಿ ವಿಜ್ಞಾನಿಗಳು ಜನ್ಮವಿದ್ದ ಸ್ಥಳವು. ನಮ್ಮ ಮಣ್ಣಲ್ಲಿರೋ ಕದರು ಅಪ್ಪವರು ಮುಟ್ಟಲು ಗಡಗಡ. ಜಯ ಹೇ ಕನ್ನಡ. हाय अरिन। हाय। सलाम वालेकुम। वालेकुम सलाम सलीम भाई, कैसे हो? बस मजे में, आप कैसे हो? ठीक ठाक। इस्लामाबाद में तो आप जीत गए, लेकिन यहाँ आपके मुल्क में हम जीते। जीतो सलीम भाई, स्पोर्ट्स तो सभी का प्रॉपर्टी है, हम भी किसी से कम नहीं। So who is your special talent?
Yeah, Shweta, national champion. श्वेता, यस, या, दिस नेम रिंग्स अ बेल. ये वही लड़की है ना जो डोप स्कैंडल में पकड़ी गई थी? Salim bhai, actually something else happened. Anyways, all the best to you. Okay? Thank you. All the Good best. luck. Good luck. Thank you. Yeah. ಶ್ವೇತಾ, ಲೈಫ್ ಇಸ್ ಅ ರೇಸ್. ಆ ರೇಸ್ನಲ್ಲಿ 1000 ಹರ್ಡಲ್ಸ್ ಬರುತ್ತೆ. ಅದನ್ನೆಲ್ಲ ದಾಟಿ ಸಾಧಿಸಿ ತೋರಿಸ್ಬೇಕು. ಸಿ ಯು ಆರ್ ಅ ಸ್ಪೋರ್ಟ್ಸ್ ವುಮೆನ್. ಯು ವಿಲ್ ಡೂ ಇಟ್ ಅಂಡ್ ಯು ಕ್ಯಾನ್ ವಿನ್ ಇಟ್. ಓಕೆ, ಬಿ ಬೋಲ್ಡ್. Welcome to SAF Games 2014. Women 400 meters qualifiers. ಶ್ವೇತಾ, ಯಾಕೆ ಅಪ್ಸೆಟ್ ಆಗಿದ್ಯಾ? ನನಗೆ ಏನಾಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೋಡು, ಐ ಆಮ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್. ಮೂಡ್ ಆಫ್ ಮಾಡ್ಕೋಬೇಡ. ನೀ ಫೋಕಸ್ ಮಾಡ್ತಿಲ್ಲ. ಯು ಆರ್ ನಾಟ್ ಫೋಕಸಿಂಗ್. ನನ್ನ ಮಾತು ಕೇಳು. ಯಾಕೆ ಟೆನ್ಷನ್ ಆಗ್ತಿದ್ಯಾ? ಡೋಂಟ್ ಲುಕ್ ದೇರ್. ಇಲ್ಲಿ ನೋಡು. ಶ್ವೇತಾ, ಇಲ್ಲಿ ನೋಡು. ಬಿಡು, ಅಲ್ಲಿ ಯಾಕೆ ನೋಡ್ತೀಯ ನೀನು? ನೋಡು, ನಿನಗೂ ಅವಳಿಗೂ ಸಮ್ ಸೆಕೆಂಡ್ಸ್ ಡಿಫರೆನ್ಸ್ ಅಷ್ಟೇ. ಯು ಕ್ಯಾನ್ ಮೇಕ್ ಇಟ್ ಅಪ್. ಓಕೆ, ಯು ವಿಲ್ ಶ್ಯೂರ್ಲಿ ವಿನ್ ಇಟ್. ಓಕೆ, ಕಮ್ ಆನ್, ವೇರ್ ದಿಸ್. ನೋಡು, be bold, be focused, you will win, forget everything, okay? Come on, come on. The crowd, you finally coming alive, and they're in for a real show here. Sit back and enjoy. She's been banned for 2 years. ಮಿಸ್ ಶ್ವೇತಾ, ನೀವು ಡ್ರಗ್ಸ್ ತಗೊಂಡಿದ್ದು ನಿಜನಾ? Shweta! You can do it! Come on, Shweta! Come on! Come on! And the winner is Shweta Patil from India. Boss, this is for you. Thank you, Arya.
ಥ್ಯಾಂಕ್ ಯು. ದಿಸ್ ಕ್ರೆಡಿಟ್ ಗೋಸ್ ಟು ಯು. ನೀವಿಲ್ಲದೆ ಹೋಗಿದ್ರೆ ನಾನಿದು ಸಾಧಿಸಕ್ಕಾಗ್ತಾ ಇರಲಿಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಆರ್ಯ.